ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ. ವೆರಿ ಸಾರಿ ಸುಮೇಧ್ ಅವರೇ, ನಾನು ದಯವಿಟ್ಟು ಇದನ್ನ ಕ್ಷಮಿಸ್ಬಿಡಿ. ನನ್ನ ಆ್ಯಕ್ಚುಲಿ ಇದು ನನಗೆ ಉದ್ದೇಶ ಇರಲಿಲ್ಲ, ಬಟ್ ಇಟ್ಸ್ ಓಕೆ, ನಿಮಗೆ ಒಪ್ಪಿಸ್ತಾ ಇದ್ದೀವಿ. ಒಂದು ರೀತಿ ತುಳಸಿ ಯೂಫೋರಿಯಾ ಕ್ರಿಯೇಟ್ ಆಗಿದೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಏನು ಅನ್ಸುತ್ತೆ ನಿಮಗೆ? 22 lakh ವ್ಯೂಸ್ ನೋಡಿ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಸ್ವಲ್ಪ ರೀಚ್ ಆಗಿದೆ, ಎಲ್ಲರ ಕಷ್ಟ ಏನೋ ಅದಕ್ಕೊಂದು ಫ್ರೂಟ್ ಸಿಕ್ತು ಅಂತ ಹೇಳಿ ಖುಷಿ ಆಗುತ್ತೆ. ತುಳಸಿ ಕಟ್ಟೆ ಕಡೆಗೆ ಮುಖ ಕೂಡ ಹಾಕದೇ ಇರುವಂತಹ ಹೆಣ್ಮಕ್ಳೆಲ್ಲ ಇವಾಗ ತುಳಸಿ ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ. ತುಂಬ ಎಲಿಗೆಂಟ್ ಆಗಿ ನೀವು ಕಾಣಿಸ್ಕೊಂಡಿದ್ದೀರ ಅದರಲ್ಲಿ ಡೆಫಿನೆಟ್ಲಿ. ಅಂದರೆ ಅದು ಪುರಂದರದಾಸರ ಅಂದರೆ ಅವ್ರು ಏನು ತಲೆಯಲ್ಲಿ ಇಟ್ಕೊಂಡು ಬರೆದಿದ್ರು ತುಳಸಿ ದೇವಿ ಹೇಗಿರಬೇಕು ಅಂತ, ಬಹುಶಃ ಅದನ್ನು ನೀವು ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡ್ತಿದ್ದೀರ. ಅದನ್ನು ನಂಗೆ ಜಸ್ಟಿಫೈ ಮಾಡೋ ಥರ ನಾನು ಇದ್ದೀನಿ ಆ ಥರ ಇದ್ದೀನಿ ಅಂತ ಅನಿಸಿದ್ದೆ. ನಿಮಗೆ ಸ್ವಲ್ಪ ಡೌಟ್ಸ್ ಏನಾದ್ರು ಬಂತಾ ಹೇಗೆ ಅಂತ? ಅದರಲ್ಲಿ ಏನು ಬರ್ತಿತ್ತೋ ವರ್ಡಿಂಗ್ಸ್ ಮೇಲೆ ಒಂದು ಒಳ್ಳೆ ಕಂಟೆಂಟ್ ಇರಬೇಕು, ಅಟ್ಲೀಸ್ಟ್ ತುಂಬ ಜನಕ್ಕೆ ರೀಚ್ ಆಗಬೇಕು ಅಂತ ಅಂದ್ಕೊಂಡು ಮಾಡಿದ್ದು. ಬಟ್ ಈಗ ಒಂದು ಕಲ್ಟ್ ಸ್ಟ್ಯಾಟಸ್ ಆಲ್ಮೋಸ್ಟ್ ಅದಕ್ಕೆ ಈ ಸಾಂಗಿಗೆ ಸಿಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಖಂಡಿತ ಇಲ್ಲ, ಬಿಕಾಸ್ ನಾವು ಎಷ್ಟು ಸೆಲ್ಫ್ ಕ್ರಿಟಿಕಲ್ ಆಗಿದ್ವಿ ಅಂದರೆ ಗಂಡಸ್ತರ ಕಾಣಿಸ್ತಿದ್ದೀನ, ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದಾರ. ಸ್ಲೋ ಆಗೋಯ್ತಾ ಅಥವಾ ಜನಕ್ಕೆ ಅರ್ಥ ಆಗತ್ತಾ ಇದು ನಾನೇ ನನ್ನ ಚಿಕ್ಕ ವಯಸ್ಸಿನ ರೂಪ ಅಂತ ಗೊತ್ತಾಗತ್ತಾ, ಇಲ್ಲಾಂದ್ರೆ ಅಮ್ಮ ಮಗಳು ಅಂತ ತಿಳ್ಕೊತಾರ. ಸೊ ಈ ಥರದೆಲ್ಲ ಸ್ಮಾಲ್ ಕ್ವೆಶನ್ಸ್ ನಮ್ಮ ತಲೆಯಲ್ಲಿ ಇತ್ತು. ನಿಮಗೆ ವಾಟ್ ಇಸ್ ಯುವರ್ ಫೇವರೇಟ್ ಪ್ಲೇಸ್ ಇನ್ ದ ಸಾಂಗ್ ಆಕ್ಚುಲಿ? ವೇರ್ ಶಿ ಫೀಲ್ಸ್ ಹ್ಯಾಪಿ, ಇದರಿಂದ ಫೈನಲಿ ಐ ಕ್ಯಾನ್ ಬಿ ವಿತ್ ಹಿಮ್ ಅನ್ನೋ ಒಂದು ಫೀಲಿಂಗ್ ಬರುತ್ತಲ್ವಾ. ನಿಮ್ಮ ರೂಟ್ಸ್ ಬಗ್ಗೆ ಸ್ವಲ್ಪ ಹೇಳಿ, ಅಂದರೆ ಇಲ್ಲಿನ ಆಡಿಯನ್ಸಿಗೆ ಗೊತ್ತಿಲ್ಲ. ನಾನು ಹುಟ್ಟಿದ್ದು ಚೆನ್ನೈಯಲ್ಲಿ ಆ್ಯಂಡ್ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಒಬ್ಬರೇ ಮಗಳು ನೀವು? ಹಾಂ, ಒಬ್ಬಳೇ. ಯಾಕಂತ ಯಾವ ಥರದ ರೋಲ್ಸ್ನ ಎದುರು ನೋಡ್ತಾ ಇದ್ದೀರಾ ನೀವು ಕನ್ನಡದಲ್ಲಿ? ಬಹಳಷ್ಟು ಜನ ಒಂದೇ ಅಪ್ರೋಚ್ ಅಲ್ಲ, ದೇ ಡೋಂಟ್ ಸೇ ಎನಿಥಿಂಗ್. ನನಗೇನು ಇಷ್ಟ ಆಗಲ್ಲ ಅಂದರೆ ಇವಾಗ ಡೈರೆಕ್ಟರ್ ಬಂದು ಕೇಳ್ತಿದ್ದಾರೆ, ಯಾರೋ ಕಾಲ್ ಮಾಡ್ತಿದ್ದಾರೆ, ನಿಮಗೆ ಪಾತ್ರಕ್ಕೆ ಹುಡುಕ್ತಿದ್ದಾರೆ ಅಂತಂದರೆ ನನಗೆ ಐ ನೀಡ್ ಸಮ್ ಇನ್ಫಾರ್ಮೇಷನ್. ಐ ಕಾಂಟ್ ಜಸ್ಟ್ ಸೇ ಓ ಹೌದಾ ನಾನು ಎಲ್ಲಿ ಬರ್ಬೇಕು ಹೇಳಿ ನಾನು ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಮೋಸ್ಟ್ ಆಫ್ ದೆಮ್ ಗೆಟ್ ಅಫೆಂಡೆಡ್ ಸೇಯಿಂಗ್ ಇದೆಲ್ಲ ಕಳ್ಸೋಕ್ಕಾಗೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಳೆದ 10 ರಿಂದ 12 ದಿನಗಳಿಂದ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೂ ಅದರ ಕಡೆಗೆ ಮುಖ ಕೂಡ ಹಾಕದೇ ಇರುವಂತಹ ಹೆಣ್ಣು ಮಕ್ಕಳೆಲ್ಲ ಸಿಕ್ಕಾಬಟ್ಟೆ ತುಳಸಿ ಅಂತ ರೀಲ್ಸ್ ಮಾಡ್ತಾ ಇದ್ದಾರೆ. ಈ ರೀಲ್ಸ್ಗಳನ್ನು ನೋಡಿಕೊಂಡು ಗಂಡು ಮಕ್ಕಳೆಲ್ಲ ಯಾರಪ್ಪ ಈ ಮಾಡ್ರನ್ ತುಳಸಿ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಹುಟ್ಟಿದಂತಹ ಈ ತುಳಸಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ. ಒಂದು ರೀತಿ ತುಳಸಿ ಯೂಫೋರಿಯಾ ಸದ್ಯದಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಈ ರೀತಿ ಒಂದು ವಿದ್ಯಮಾನ ಬಿಲ್ಡ್ ಆಗಲಿಕ್ಕೆ ಪ್ರಮುಖವಾಗಿ ಕಾರಣರಾಗಿರುವಂತಹ ಅವರ್ ವೆರಿ ಓನ್ ಟ್ಯಾಲೆಂಟೆಡ್ ದ ಸ್ಯಾರಿ ಸೆನ್ಸೇಷನ್ ಬಹುಭಾಷಾ ನಟಿ ಮಾಡ್ರನ್ ತುಳಸಿ ದೇವಿ ಸುಷ್ಮಿತಾ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸುಷ್ಮಿತಾ ಅವರೇ, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆಲ್ಮೋಸ್ಟ್ 10 to 12 ಡೇಸಿಂದ ಒಂದು ರೀತಿ ತುಳಸಿ ಯೂಫೋರಿಯಾ ಕ್ರಿಯೇಟ್ ಆಗಿದೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ದೇಶ ವಿದೇಶಗಳಿಂದ ಸಾಕಷ್ಟು ಜನ ಆಲ್ರೆಡಿ ಅದನ್ನು ರಿವ್ಯೂ ಮಾಡೋದು ಯೂಟ್ಯೂಬ್ನಲ್ಲಿ, ಮತ್ತು ಅವರೆಲ್ಲ ರೀಲ್ಸ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ಏನು ಅನಿಸುತ್ತೆ ನಿಮಗೆ? ನಾನು ಐ ಥಿಂಕ್ ವಿದೇಶಿಯ ಒಂದು ರಿವ್ಯೂ ನೋಡಿದ್ದು ವೆರಿ ರೀಸೆಂಟ್ಲಿ. ಸೊ ಅಷ್ಟು ಮಟ್ಟಿಗೆ ರೀಚ್ ಆಗಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಖುಷಿ ಆಗ್ತದೆ, ಲೈಕ್ ಟ್ರೂ ವರ್ಡ್ ಆಫ್ ಮೌತ್ ಇವಾಗಲೇ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಸೊ ಈಗ ನಾನು ತುಳಸಿ ವಿಷಯಕ್ಕೆ ಬರ್ತೀನಿ, ಬಟ್ ಯು ಜಸ್ಟ್ ಟೆಲ್ ಮಿ, ನಾವು ಮೊದಲು ಇಂಟರ್ವ್ಯೂ ಮಾಡಿದಾಗ ಅಂದರೆ ಆಲ್ಮೋಸ್ಟ್ 2 years ಬ್ಯಾಕ್ ಏನೋ ಮಾಡಿದ್ದು ನಾವು 2024 ಮಾಡಿರೋದು ಜೂನ್ ಟೈಮಲ್ಲಿ. ಸೊ ಅದಾದಮೇಲೆ ಎಷ್ಟೆಲ್ಲ ಬದಲಾವಣೆಗಳಾಯಿತು ನಿಮ್ಮ ಲೈಫಲ್ಲಿ? ಅಂದರೆ ಅಲ್ಲಿ ತನಕ ಯಾವುದು ತೆಲುಗು ಆಗಲಿ ಅಥವಾ ತಮಿಳ್ ಆಗಲಿ ಪ್ರಾಜೆಕ್ಟ್ಸ್ ಯಾವುದು ಮಾಡಿರಲಿಲ್ಲ, ಮಲಯಾಳಂ ಯಾವುದು ಕೂಡ. ಸೊ ಅದಾದಮೇಲೆ ಹೌ ಲೈಫ್ ಚೇಂಜ್ಡ್ ಫಾರ್ ಸುಷ್ಮಿತಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಆಫ್ಟರ್ ಡೂಯಿಂಗ್ ಇಂಟರ್ವ್ಯೂ ವಿತ್ ಸುಜಯ್ ವಾಸ್ ಡೆಫಿನೆಟ್ಲಿ ಅ ಲಕ್ಕಿ ಚಾಮ್. ಸೊ ಅವ್ರ ಜೊತೆ ಇಂಟರ್ವ್ಯೂ ಮಾಡಿದ ಕೂಡಲೇ ನನಗೆ ಎಷ್ಟು ಆಪರ್ಚುನಿಟೀಸ್ ಬಂದಿದೆ ಅಂದರೆ ಬಟ್ ಆ್ಯಕ್ಚುಲಿ ಗುಡ್ ಆಪರ್ಚುನಿಟೀಸ್ ಕೇಮ್ ಮೈ ವೇ ಆ್ಯಂಡ್ ಹೆಲ್ಪ್ ಮೀ ಗ್ರೋ ಆಸ್ ಅನ್ ಆರ್ಟಿಸ್ಟ್ ಕೂಡ. ಸೊ ಥ್ಯಾಂಕ್ಸ್ ಟು ಸುಜಯ್. ಇದನ್ನು ಮಾತ್ರ ಕಟ್ ಮಾಡಿ ಹಾಕಿ. ಫಸ್ಟ್ ಇದೇ ಪ್ರೋಮೋದಲ್ಲಿ ಇದೇ ಮೊದಲನೇ ಪಾಯಿಂಟ್ ಆಗಿರುತ್ತೆ. ಆಮೇಲೆ ಸಪ್ರೇಟ್ ರೀಲ್ ಕೂಡ ಮಾಡುವ ಇದನ್ನು. ಶೋರ್. ಓಕೆ, ಥ್ಯಾಂಕ್ ಯು. ಸೊ ಅಷ್ಟು ಅಂದರೆ ತಲೆಯಲ್ಲಿ ಇದೆಯಲ್ಲ, ಜ್ಞಾಪಕ ಇಟ್ಕೊಂಡಿರಲ್ಲ, ಅದು ಖುಷಿ ಆಯಿತು. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಅದನ್ನ ಬಿಟ್ಟರೆ ಆ್ಯಕ್ಚುಲಿ ನನಗೆ ಡೊಮಿನಿಕ್ ದ ಲೇಡೀಸ್ ಪರ್ಸ್ ಅದನ್ನು ನಾನು ನೋಡಿದೆ, ರೀಸೆಂಟಾಗಿ ನೋಡಿದ್ದು. ಬಿಕಾಸ್ ನಾನು ಥಿಯೇಟ್ರಲ್ಲಿ ನೋಡಲಿಲ್ಲ ಅವಾಗ. ಅಂದರೆ ಬೇರೆ ಸಿನಿಮಾಗಳಿದ್ದು ಮತ್ತು ಕನ್ನಡಕ್ಕೆ ಫಸ್ಟ್ ಪ್ರಾಶಸ್ತ್ಯ ಅಂತ ಅಂದ್ಕೊಂಡು ಅದನ್ನು ನೋಡೋಕ್ಕಾಗಿರಲಿಲ್ಲ. ವೆರಿ ಗುಡ್ ಪರ್ಫಾರ್ಮೆನ್ಸ್, ತುಂಬ ಚೆನ್ನಾಗಿತ್ತು. ಮತ್ತು ಈಗ ರೀಸೆಂಟಾಗಿ ಒಂದು ಐರಿಸ್ ಡೈರ್ ದಟ್ ಈಸ್ ಆಲ್ಸೋ ಲೈಕ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನೋಡಿದೆ ನಾನು.
ಈಗ ಸದ್ಯಕ್ಕೆ ಕರಾವಳಿಯಲ್ಲಿ ನಮ್ಮ ರಾಜ್ ಬಿ ಶೆಟ್ಟರಿಗೆ ಜೋಡಿ ಆಗ್ತಾ ಇದ್ದೀರಾ, ಭೂಮಿ ಅಂತ ಪಾತ್ರ ಮಾಡ್ತಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ನಾನು ಆ ಪಾತ್ರ ತೊಗೊಂಡಿದ್ದೆ ರಾಜ್ ಸರ್ ಜೊತೆಗೆ ಕೆಲಸ ಮಾಡಬೇಕಂತ ಹೇಳಿ. ಆ್ಯಂಡ್ ಅವರು ಅಂದರೆ ಮೋರ್ ದೆನ್ ಆ ಪಾತ್ರದಕ್ಕಿಂತ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರೋದು ಇಟ್ಸ್ ವೆರಿ ವ್ಯಾಲ್ಯೂಬಲ್ ಅಂತ ಅನ್ನಿಸ್ತು. ಆ್ಯಸ್ ಅನ್ ಆರ್ಟಿಸ್ಟ್ ಕೂಡ ತುಂಬ ಪಾಯಿಂಟರ್ಸ್ ಹೇಳ್ತಾರೆ ಅದನ್ನು ಕೇಳಿ. ಆ್ಯಂಡ್ ಆಸ್ ಹ್ಯೂಮನ್ ಬೀಯಿಂಗ್ ಕೂಡ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ಆಸ್ ಹ್ಯೂಮನ್ ಬೀಯಿಂಗ್ ಟು. ಸೊ ಅದೆಲ್ಲ ತಿಳ್ಕೊಂಡು ಹೆಲ್ಪ್ ಮೀ ಗ್ರೋ ಆಸ್ ಅನ್ ಆರ್ಟಿಸ್ಟ್ ಆಲ್ಸೋ. ಕರೆಕ್ಟ್. ಈಗ ತುಳಸಿ ವಿಷಯಕ್ಕೆ ಬರೋದಾದರೆ ಅಂದರೆ ರೀಚ್ ವೈಸ್ ಅಂದರೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ರೀಚ್ ಅದು. ಮತ್ತು ಟೀಮ್ ಇದ್ದು ಕಾನ್ಫಿಡೆನ್ಸ್ ಯಾವ ಲೆವೆಲ್ಗಿದೆ ಅಂತಂದರೆ ಒಂದೇ ಒಂದು ಥಂಬ್ನೇಲ್ ಕೂಡ ಹಾಕಲಿಲ್ಲ ಅವ್ರು. ಆ್ಯಕ್ಚುಲಿ ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು, ಬಿಟ್ಟರು ಅಲ್ಲಿಗೆ ಅಷ್ಟೇ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಅಂದರೆ ಏನು ಅಲ್ಲಿ ಸ್ಪೂನ್ ಫೀಡಿಂಗೇ ಇಲ್ಲ, ಒಂದು ಸಾಂಗ್ ಮಾಡಿದ್ದಾರೆ ಅಚ್ಚುಕಟ್ಟಾಗಿ, ಅದನ್ನು ಬಿಟ್ಟಿದ್ದಾರೆ ಅಷ್ಟೇ. ಸೊ ನಿಮಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಓವರಾಲ್? ಅಂದರೆ ಕಂಪ್ಲೀಟ್ ಶೂಟ್ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡುವಾಗ ಮತ್ತು ಈ ಲೆವೆಲಿಗೆ ರೀಚ್ ಆಗುತ್ತೆ ಅಂತ ನೀವು ಅಂದರೆ ಊಹೆ ಮಾಡಿದ್ರ ಮೊದಲು ಹೇಗೆ ಅಂತ? ಇರಲಿಲ್ಲ, ಬಿಕಾಸ್ ಇದು ನಾವೊಂದು ಬಜೆಟ್ ಪ್ಲ್ಯಾನ್ ಮಾಡಿದ್ದೇನಲ್ಲ ಇದು. ಬಿಕಾಸ್ ಎಲ್ಲರೂ ಬಂದಿದ್ದು ಎವ್ರಿಬಡಿ ಕೇಮ್ ಆನ್ ಬೋರ್ಡ್, ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಹೇಳಿ ಬಂದಿದ್ದು. ಐ ಥಿಂಕ್ ಮಿಸ್ಟರ್ ಯೋಗಿ ಅವರು ಮತ್ತು ರೆಕ್ಟ್ಯಾಂಗಲ್ ಪ್ರೊಡಕ್ಷನ್ಸ್ ಮತ್ತು ಲೈಟ್ ಬಕೆಟ್ ಪ್ರೊಡಕ್ಷನ್ಸ್ ಅಂತ ಹೇಳಿ 2 people came on board. They were the ones handling all the cost ಎಕ್ಸ್ಪೆಂಡಿಚರ್ ಏನಾಗ್ತಿತ್ತು ಅವ್ರು ಹ್ಯಾಂಡಲ್ ಮಾಡ್ತಿದ್ರು. ಬಟ್ ಅದು ಬಿಟ್ಟರೆ ಯಾವುದೇ ನಾ ಇವ್ರಿಗೆ ಇಷ್ಟು ಕೊಡ್ಬೇಕು, ನನಗೆ ಇಷ್ಟು ಕೊಟ್ರೆ ನಾನು ಬರೋದು ಅಂತ ಯಾರೂ ಇರಲಿಲ್ಲ ಟೀಮಲ್ಲಿ. ಸೊ ಎಲ್ಲರೂ ಆರ್ಗ್ಯಾನಿಕಾಗಿ ನಾ ಇದ್ರಲ್ಲಿ ಹೆಲ್ಪ್ ಮಾಡ್ತೀನಿ, ನಾನು ಕಾಸ್ಟ್ಯೂಮ್ಸಲ್ಲಿ ಹೆಲ್ಪ್ ಮಾಡ್ತೀನಿ, ನಾನು ಪ್ರಾಬ್ಲಿ ಮೇಕಪ್ಪಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಿಲ್ಲ ನಾವು. ಹಾಂ, ನಾನು ನನ್ನ ಟೀಚರ್ ಸೇರಿ ಮಾಡಿದ್ದು. ಆ್ಯಂಡ್ ಆ ಥರ ಇದ್ದಾಗ ಏನಾಯಿತು ಅಂದರೆ ಯಾರೂ ವ್ಯೂಸ್ ಬೇಕಂತ ಮಾಡದೆ ಇದ್ದರೂ ಕೂಡ ಎಲ್ರಿಗೂ ಚೂರು ವಿಸಿಬಿಲಿಟಿ ಅಟ್ಲೀಸ್ಟ್ ಸಿಗಬೇಕಂತ ನನ್ನ ಆಸೆ ಅಂತೂ ಇತ್ತು. ಬಿಕಾಸ್ ಇದು ಎಲ್ಲಾದರೂ ರೀಚ್ ಆಗಬೇಕಲ್ಲ, ಸುಮ್ಮನೆ ಇವಾಗ ಮಾಡಿ ಬಿಟ್ಟು ಸಮ್ ಫ್ಯೂ 100 ವ್ಯೂಸ್ ಬಂದರೆ ಇಟ್ಸ್ ವೇಸ್ಟ್ ಆಫ್ ಆಲ್ ಆರ್ ಟೈಮ್ ಆ್ಯಂಡ್ ಮನಿ ಅಂತ ಹೇಳಿ ನನ್ನ ತಲೆಯಲ್ಲಿತ್ತು. ಬಟ್ ನಮಗೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಿಕಾಸ್ ವಿ ಡಿಡ್ ನಾಟ್ ಹ್ಯಾವ್ ಎನಿ ಮೀನ್ಸ್ ಟು ಮೇಕ್ ಇಟ್ ಬಿಗ್. ನಾವು ಆ್ಯಡ್ಸ್ ಆಗಲಿ ಸುಮ್ಮನೆ ಅದಕ್ಕೆ ಮತ್ತೆ ಎಕ್ಸ್ಪೆಂಡಿಚರ್, ಮತ್ತೆ ಸಮನ್ ಎಲ್ಸ್ ಇಸ್ ಟೇಕಿಂಗ್ ದ ಎಕ್ಸ್ಪೆಂಡಿಚರ್. ಸೊ ವಿ ಡಿಡ್ ವಾಂಟ್ ಟು ಬರ್ಡನ್ ದೆಮ್ ಇನ್ ಎನಿ ವೇ. ಸೊ ಅದಕ್ಕೆ ಆ ಥರ ಏನೂ ಮಾಡಿಲ್ಲ, ಲೆಟ್ ಇಸ್ ಜಸ್ಟ್ ರಿಲೀಸ್ ಅಂಡ್ ಸಿ ಅಂತ ಹೇಳಿ ಬಿಟ್ಟಿದ್ದಷ್ಟೇ. ಬಟ್ ಈ ಲೆವೆಲ್ಗೆ ಎಲ್ಲರೂ ಅದನ್ನು ಮತ್ತೆ ಐ ಥಿಂಕ್ ಟ್ರೂ ವರ್ಡ್ ಆಫ್ ಮೌತ್ ಅಂತ ಎಕ್ಸ್ಪೀರಿಯನ್ಸ್. ಇಂಟ್ರೊಡಕ್ಷನ್ ಅದೇ ಹೇಳಿದ್ದೆ, ತುಳಸಿ ಕಟ್ಟೆ ಕಡೆಗೆ ಮುಖ ಕೂಡ ಹಾಕದೇ ಇರುವಂತಹ ಹೆಣ್ಮಕ್ಳೆಲ್ಲ ಇವಾಗ ತುಳಸಿ ರೀಲ್ಸ್ ಮಾಡಕ್ ಶುರು ಮಾಡಿದ್ದಾರೆ ಅಂತ. ಸೊ ನನಗೆ ಅದೇ, ಯಾಕಂದ್ರೆ ಅದು ನನಗೆ ಅನ್ನಿಸ್ತಾ ಇತ್ತು, ಇವರೆಲ್ಲ ಎಲ್ಲಿದ್ರು ಇಷ್ಟು ದಿನ, ಸಡನ್ ಆಗಿ ತುಳಸಿ ಅಂತ ಅದ್ರ ಸುತ್ತಾ ಇದ್ದಾರೆ, ತುಳಸಿ ಕಟ್ಟೆ ಸುತ್ತಮುತ್ತ, ಏನಿದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಓಕೆ, ಐ ಮೀನ್ ಎಲ್ಲರೂ ಶೇರ್ ಮಾಡಿ ಅವ್ರದ್ದೇ ಆದ ಒಂದು ಇಮ್ಯಾಜಿನೇಷನಲ್ಲಿ ಹಾಡ್ತಿದ್ರು. ಪ್ಲಸ್ ಈವನ್ ಗ್ರಾಫಿಕ್ ಡಿಸೈನಿಂಗ್ ಕೂಡ ತುಂಬ ಜನ ಡಿಫ್ರೆಂಟ್ ವೇಸಲ್ಲಿ ಹೇಗೆ ಈ ಥರ ಎಂಡಿಂಗ್ ಆಗಿದ್ರೆ ಹೇಗಿರೋದು ಅಂತೆಲ್ಲ ಹಾಕಿದ್ರು. ವೆರಿ ಕ್ರಿಯೇಟಿವ್, ಅಮೇಝಿಂಗ್ ವರ್ಕ್. ಕರೆಕ್ಟ್. ಅಂದರೆ ಸುಮೇಧ್ ಅವ್ರ ಜೊತೆಗೆ ಹೆಂಗೆ ಕೊಲಾಬ್ರೇಷನ್ ಹೆಂಗೆ ಶುರು ಆಯ್ತು? ಆ್ಯಕ್ಚುಲಿ ಇದು ಸೂಫ್ರಮ್ಸೋಗಿಂತ ಮೊದಲೇ ಪ್ಲ್ಯಾನ್ ಆಗಿದ್ದ ಇದೆಲ್ಲ, ಯಾಕಂದ್ರೆ ಅವ್ರು ರಿಲೀಸ್ಗಿಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರ ಇದನ್ನೆಲ್ಲ, ಅಥವಾ ಯಾವಾಗ ಅಪ್ರೋಚ್ ಆಗಿದ್ದು ಸುಮೇಧ್ ಅವರು, ಅಥವಾ ಹೆಂಗೆ ಅಪ್ರೋಚ್ ಆದ್ರಿ ನೀವೆಲ್ಲ? ಸೊ ನನಗೆ ಬಂದಿದ್ದು ಡೈರೆಕ್ಟ್ಲಿ ಫ್ರಮ್ ದ ಟೀಮ್. ಐ ಥಿಂಕ್ ಸುಮೇಧ್ ವಾಸ್ ಫ್ರೆಂಡ್ಸ್ ವಿತ್ ಇಲ್ಲಿ ಸುಮಂತ್ ಅಂತ ಇದ್ದಾರೆ, ಅಂದರೆ ಪ್ರೊಡಕ್ಷನ್ ಪಾರ್ಟ್ ಯಾರಿದ್ರು, ಸೊ ಅವರಿಗೆ ಸುಮೇಧ್ ಪರಿಚಯ ಇದ್ರು ಮುಂಚೆ. ಸೊ ಅವರಿಂದ ಅವ್ರಿಗೆ ಬಂತು, ಅವರಿಂದ ನನ್ನ ಮ್ಯೂಚುವಲ್ ಫ್ರೆಂಡ್ ಒಬ್ಬರಿಂದ ನನಗೆ ಬಂತು. ಅವರು ಪಿಚ್ ಡೆಕ್ ಎಲ್ಲ ಪ್ರಿಪೇರ್ ಮಾಡಿ ನನ್ನ ಅಪ್ರೋಚ್ ಮಾಡಿದ್ರು, ಈ ಥರ ಐಡಿಯಾ ಇದೆ, ನಿಮ್ಗೇನು ಅನ್ಸುತ್ತೆ ಮಾಡ್ಬೋದಾ ಅಂತ. ಇವನ್ ಟ್ರ್ಯಾಕ್ ಕೂಡ ಕಳಿಸಿದ್ರು, ವೆರಿ ಬ್ಯೂಟಿಫುಲ್ ಟ್ರ್ಯಾಕ್ ಆಫ್ ಕೋರ್ಸ್ ಅದು. ಆಮೇಲೆ ಮೂಡ್ ಬೋರ್ಡು ಅಷ್ಟೇ, ಎಷ್ಟು ಸ್ಪೆಸಿಫಿಕ್ ಆಗಿ ಅಂದರೆ, ಬಿಕಾಸ್ ಯಾರಾದರೂ ಸ್ವಲ್ಪ ಟೈಮ್ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೋ ಬದಲು ನಾವು ಹಿಂಗೆ ಅಂದ್ಕೊಂಡಿದ್ದೀವಿ ಅಂತ ಹೇಳೋ ಬದಲು ಯಾರಾದರೂ ಇಫ್ ದೇ ಹ್ಯಾವ್ ಟೇಕನ್ ಟೈಮ್ ಟು ಮೇಕ್ ಅ ಮೂಡ್ ಬೋರ್ಡ್ ಆಗಲಿ, ಸ್ವಲ್ಪ ಅದ್ರ ಮೇಲೆ ದೇ ಇವನ್ ಮೇಡ್ ಅ ನೈಸ್ ಕ್ರಿಯೇಟಿವ್ ಗ್ರಾಫಿಕ್ ಡಿಸೈನ್. ಈವನ್ ಜಸ್ಟ್ ಈ ಡೂಡ್ಲಿಂಗ್ ಅಂತ ಮಾಡ್ತಾರಲ್ಲ, ಅದೇ ಇದರಲ್ಲೇ ಸ್ವಲ್ಪ ಆ್ಯನಿಮೇಟೆಡ್ ಡೂಡ್ಲಿಂಗ್ ಮಾಡಿ ಈ ಥರ ಫ್ಲೋ ಆಗುತ್ತೆ ಅಂತೆಲ್ಲ ಮಾಡಿದರು. ಸೊ ಅಷ್ಟೆಲ್ಲ ನಿಮ್ಮಿಂದ ಒಂದು ಪ್ರೇರಣೆ ತಗೊಂಡು ಮಾಡೋ ಕೆಲಸ ಯಾವಾಗಲೂ ನೋಡಿದ್ರೆ ಖುಷಿ ಆಗುತ್ತಲ್ವ. ಸೊ ಅವರಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಂದಾಗ ನನ್ನ ಕಡೆಯಿಂದ ಐ ಹ್ಯಾವ್ ಟು ಪುಟ್ ಮೈ ಬೆಸ್ಟ್. ನಾನು ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಲಿ, ಓಕೆ ಐ ಡೂ ದ ಕೊರಿಯೋಗ್ರಫಿ ಆರ್ ಸಮಥಿಂಗ್, ನನ್ನ ಆ್ಯಕ್ಟಿಂಗ್ ವೈಸ್ ಏನಿದೆ ಅದನ್ನು ನಾನು ಅಲ್ಲಿ ಡೂ ಮೈ ಬೆಸ್ಟ್ ಅಂತ ನಾನು ಇದು ಮಾಡಿದ್ದು. ಸೊ ಹಾಗಾಗಿ ಬಂದ ಟೀಮ್. ಅದರಿಂದ ಇಷ್ಟು ಪರ್ಟಿಕ್ಯುಲರ್ಲಿ ಯಾರ ಕಡೆಯಿಂದ ಆಫರ್ ಬಂದಿದ್ದು ನಿಮಗೆ ಇದಕ್ಕೆ ಪರ್ಟಿಕ್ಯುಲರ್ಲಿ ಗೊತ್ತಿಲ್ಲ. ಐ ಥಿಂಕ್ ಡೈರೆಕ್ಟರ್ ಅಪ್ರೋಚ್ ಮಾಡಿದ್ದು ಅನ್ಸುತ್ತೆ, ಡೈರೆಕ್ಟರ್ ಅಥವಾ ವಿಷ್ಣು ಅಪ್ರೋಚ್ ಮಾಡಿದ್ದು. ಓಕೆ, ಅವರೇನೆ. ಅಂದರೆ ಒಂದು ಕನ್ಫ್ಯೂಷನ್ ಆಡಿಯನ್ಸ್ ಇರೋದು ಏನು ಅಂತಂದರೆ,
ಸಿಂಗರ್ನ ಕರೆಕ್ಟಾಗಿ ಸಿಂಗರ್ ಅಂತ ಅಲ್ಲಿ ಮೆನ್ಷನ್ ಮಾಡಲಿಲ್ಲ. ಅಫ್ಕೋರ್ಸ್ ಇಟ್ ಈಸ್ ಸುಮೇಧ್ ಅಂತ ಗೊತ್ತು ನಮಗೆಲ್ಲ, ಬಟ್ ತುಂಬ ಜನ ಸಿಂಗರ್ ಕರೆಕ್ಟಾಗಿ ಮೆನ್ಷನ್ ಮಾಡಲಿಲ್ವಲ್ಲ. ಆರ್ಟಿಸ್ಟ್ ಅಂತ ಇದೆ, ಅದು ಎಲ್ರಿಗೂ ಕಾಮನ್ ಆಡಿಯನ್ಸಿಗೆ ಗೊತ್ತಾಗಲ್ಲ ಅದು. ಸೊ ಹಿ ಇಸ್ ದ ಸಿಂಗರ್, ರೈಟ್? ಹಿ ಇಸ್ ದ ಸಿಂಗರ್. ಯೂಶಲಿ ಮ್ಯೂಸಿಕ್ ವಿಡಿಯೋದಲ್ಲಿ ಆ ಥರ ನೇಮ್ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಇಟ್ ಮೀನ್ಸ್ ದಟ್ ದ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸರೇ ಸಿಂಗರ್ ಅಂತ ಅಂತೆ. ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ತುಂಬಾ ಕ್ವಶನ್ಸ್ ಬಂತು ಆಕ್ಚುಲಿ. ಮೆನ್ಷನ್ ಮಾಡಿಲ್ವಲ್ಲ ಯಾರು ಅಂತೆಲ್ಲ. ನಮ್ಮ ತಾಯಿಯವರು ಕೇಳ್ತಾ ಇದ್ರು, ಯಾರು ಮೆನ್ಷನ್ ಆಗಿಲ್ವಲ್ಲ ಅಲ್ಲಿ. ಸೊ ಹಂಗೆ ಅದಕ್ಕೊಂದು ಕ್ಲಾರಿಟಿ ಬೇಕಿತ್ತು. ಸೊ ಹಿ ಇಸ್ ದ ಕಂಪೋಸರ್ ಅಂಡ್ ಆಲ್ಸೋ ದ ಸಿಂಗರ್. ಮತ್ತೆ ಲಿರಿಕ್ಸ್ ಕೂಡ ಸ್ವಲ್ಪ ಬರ್ತಿದ್ದಾರೆ. ಕರೆಕ್ಟ್. ಸೊ ಅಂದರೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂದರೆ ಸ್ವಲ್ಪ ಲೈಟರ್ ನೋಟಲ್ಲಿ ಕೇಳೋದಾದ್ರೆ ನನಗೆ ಆ್ಯಕ್ಚುಲಿ ಅಂದರೆ ನಾನು ಸ್ವಲ್ಪ ಬೇರೆ ಥರ ಯೋಚನೆ ಮಾಡ್ತಾ ಇರ್ತೀನಲ್ಲ, ನೀವು ಏನು ಮಾಡ್ತಿದ್ರಿ ಎಕ್ಸಾಕ್ಟ್ಲಿ ಅಂದರೆ ಸ್ವಲ್ಪ ಆಚೆ ಈಚೆ ನೋಡ್ತಾ ಇದ್ರಿ, ಹಂಗೆ ಹಿಂಗೆ ನೋಡೋದು ಅದೆಲ್ಲ ಮಾಡಿದ್ರಿ. ಎಕ್ಸಾಕ್ಟ್ಲಿ ಏನು ಓಡ್ತಾ ಇತ್ತು ನಿಮ್ಮ ತಲೆಯಲ್ಲಿ ಆ್ಯಕ್ಚುಲಿ ಆ ಶೂಟ್ ಮಾಡಬೇಕಾದ್ರೇನಾ? ಒಂದು ನಮಗೆ ಟೈಮ್ ಲಿಮಿಟ್ ಇತ್ತು. ನನಗೆ ಜಾಸ್ತಿಯಲ್ಲಿ ಟೆಕ್ನಿಷಿಯನ್ಸ್ದೇ ಹಾರ್ಡ್ ವರ್ಕ್ ಸಿಕ್ಕಾಪಟ್ಟೆ ಕಾಣ್ತಿತ್ತದ ಆ್ಯಕ್ಚುಲಿ. ನೀವು ಸುಮ್ಮನೆ ಆಚೆ ಈಚೆ ನೋಡೋದು, ಕುತ್ಕೊಳ್ಳೋದು, ಸ್ವಲ್ಪ ಹಂಗೆ ನೋಡೋದು, ಹಿಂಗೆ ನೋಡೋದು, ಲಾಸ್ಟಿಗೆ ಸ್ವಲ್ಪ ಕೊರಿಯೋಗ್ರಫಿ ಅಷ್ಟೇ ಕಾಣಿಸಿತ್ತು ನನಗೆ. ಏನು ಮಾಡಿದ್ರಿ ಎಕ್ಸಾಕ್ಟ್ಲಿ? ಟು ಬಿ ವೆರಿ ಆನೆಸ್ಟ್, ಎಲ್ಲ ಶೂಟಲ್ಲೂ ಆಕ್ಟರ್ಸ್ ವಿಲ್ ಹ್ಯಾವ್ ದ ಬೆಸ್ಟ್ ಲೈಫ್ ಪಾಸಿಬಲ್ ಅಲ್ವಾ? ಇಟ್ಸ್ ದ ಟೆಕ್ನಿಷಿಯನ್ಸ್, ಲೈಟ್ಮೆನ್ ಟೆಕ್ನಿಷಿಯನ್ಸ್, ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಫಿ ಅವ್ರದ್ದೇನೆ ಜಾಸ್ತಿ ಕೆಲಸ ಇರೋದು. ಆಕ್ಟರ್ಸ್ ವಿಲ್ ಹ್ಯಾವ್ ದ ಬೆಸ್ಟ್ ಲೈಫ್ ಪಾಸಿಬಲ್. ಬಟ್ ಏನಕ್ಕೆ ಆಕ್ಟರ್ಸ್ಗೆ ಅಷ್ಟು ಬೆಸ್ಟ್ ಲೈಫ್ ಕೊಡ್ತಾರೆ ಅಂತಂದ್ರೆ ಬಿಕಾಸ್ ದೇ ಕಮ್ ಆನ್ ಕ್ಯಾಮ್ರಾ ಆ್ಯಂಡ್ ದೇ ಹ್ಯಾವ್ ಟು ಲುಕ್ ಅಬ್ಸಲ್ಯೂಟ್ಲಿ ಫ್ರೆಶ್ ಆಸ್ ಇಫ್ ದೇ ಜಸ್ಟ್ ವೋಕನ್ ಅಪ್. ಹಂಗಿರ್ಬೇಕು ಅವರು. ಆ್ಯಂಡ್ ಅವ್ರಿಗೆ ಬೇರೆ ಇನ್ಯಾವ ತೊಂದರೆನೂ ಆಗಬಾರ್ದು. ಲೆಟ್ ದಮ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಆಕ್ಟಿಂಗ್ ಅನ್ನೋ ಒಂದು ಲಕ್ಸುರಿ. ಅದೇ ಆ ಥರನೇ. ಹೌದು, ಅವ್ರಿಗೆ ಅಟ್ಮೋಸ್ಟ್ ಲಕ್ಸುರಿ ಕೊಡ್ತಾರೆ ಸೊ ದಟ್ ಅವ್ರ ಪರ್ಫಾರ್ಮೆನ್ಸ್ ಡೆಲಿವರ್ ಮಾಡಬೇಕು ಅಂತ ಹೇಳಿ. ಸೊ ನಮ್ಗೆ ಏನಿತ್ತಂದ್ರೆ ಅಲ್ಲಿ ಸ್ವಲ್ಪ ಟೈಮ್ ಲಿಮಿಟ್ ಇತ್ತು. ಇಟ್ಸ್ ಅನ್ ಎಕ್ಸಿಬಿಷನ್. ಅದು ಮನೆ ನೀವು ನೋಡ್ತಿದ್ದು ಇಟ್ಸ್ ಅನ್ ಎಕ್ಸಿಬಿಷನ್. ಸೊ ನಮಗೆ ವಿ ವರ್ ಗಿವನ್ ಓನ್ಲಿ ಲೈಕ್ 3-4 hours ಅಷ್ಟೇ ಕೊಟ್ಟಿದ್ದು ಅಲ್ಲಿ ಮಾಡೋಕ್ಕೆ. ಸೊ ಪ್ರೆಷರ್ ಜಾಸ್ತಿ ಇತ್ತು. ಕಂಟಿನ್ಯೂಸ್ ರೈನ್ ಬರ್ತಾ ಇತ್ತು. ಆಮೇಲಿಂದ ನಾನು ಎಲ್ಲಿ ಡ್ಯಾನ್ಸ್ ಮಾಡ್ತಿದ್ನಲ್ಲ ಆ ಏರಿಯಾ ಅಲ್ಲಿ ತುಂಬ ಕೊಚ್ಚೆ ಮಳೆ ಬಿದ್ದು ಪ್ರೀವಿಯಸ್ ನೈಟು ಫುಲ್ ಕೊಚ್ಚೆ ಥರ ಆಗಿತ್ತು. ಸೊ ಅಲ್ಲಿ ಅದು ತುಂಬ ಸತಿ ಬಿದ್ದು ಆಯಿತು ಜಾರಿ. ಹಾಂ, ಸೊ ಆ ಚಾಲೆಂಜಸ್ ಸ್ವಲ್ಪ ಅದೆಲ್ಲ ಅದು ಮೇಕಿಂಗ್ ವಿಡಿಯೋ ನೋಡುವಾಗ ನಿಮ್ಮ ಕಷ್ಟ ಏನು ಅಂತ ಗೊತ್ತಾಗುತ್ತೆ, ಬರಲಿಲ್ಲ ಅಲ್ಲ. ಹಾಂ, ಸೊ ಅದೇ ಅದೊಂದೇ ಕಷ್ಟ ಅಂತ ಹೇಳಿದ್ರೆ ಅದು ಒಂದೇ ಇದ್ದಿದ್ದು. ಅದು ಬಿಟ್ಟರೆ ನಂದು ಮೋಸ್ಟ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗೇ ಇದ್ದಿದ್ದು ಅಷ್ಟೇ. ಜ್ಯೂಸ್ ಎಲ್ಲ ಕೊಟ್ಟಿದ್ದಾರೆ, ಮೆನ್ಷನ್ ಆಗಿದೆ ಕ್ಯಾಟರರ್ಸ್ ಅಂತೆಲ್ಲ ಇದರ ಡಿಸ್ಕ್ರಿಪ್ಷನ್ ಅಲ್ಲಿ. ಹೌದು, ಏನು ಸಮಸ್ಯೆ ಆಗಿಲ್ಲ. ಬಟ್ ಕ್ಯಾರವ್ಯಾನ್ ಆ ಥರ ಏನಿರಲಿಲ್ಲ. ಕ್ಯಾರವ್ಯಾನ್ ಇಲ್ಲ ಜಾಗ ಇಲ್ಲ ನಿಲ್ಸಕ್ಕೆ. ಹಂಗೆ ಓಕೆ. ಅಂದರೆ ಸೀರಿಯಸ್ ನೋಟಲ್ಲಿ ಹೇಳಬೇಕು ಅಂತಂದರೆ ತುಂಬ ಎಲಿಗೆಂಟಾಗಿ ನೀವು ಕಾಣಿಸ್ಕೊಂಡಿದ್ದೀರಾ ಅದರಲ್ಲಿ ಡೆಫಿನೆಟ್ಲಿ. ಅಂದರೆ ಪುರಂದರದಾಸರ ಅಂದರೆ ಅವ್ರು ಏನು ತಲೆಯಲ್ಲಿ ಇಟ್ಕೊಂಡು ಬರೆದಿದ್ರು ತುಳಸಿ ದೇವಿ ಹೇಗಿರಬೇಕು ಅಂತ ಬಹುಶಃ ಅದನ್ನು ನೀವು ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ನನಗೆ ಅದು ಅನ್ನಿಸ್ತು. ಇದು ಸೀರಿಯಸ್ ಆಗಿ ನಾನು ಹೇಳ್ತಿರೋದು. ಬಟ್ ನಿಮಗೆ ಆ್ಯಕ್ಚುಲಿ ಇದೊಂದು ನಾನು ಹಂಗೆ ಕಾಣಿಸ್ಕೊಳ್ತೀನಿ. ಅಂದರೆ ವಾಟ್ ಎವರ್ ಆ ಲೈನ್ಸಲ್ಲಿ ಏನು ಹೇಳ್ತಿದ್ದಾರೆ, ಅವ್ರು ಏನು ವರ್ಣಿಸ್ತಾ ಇದ್ದಾರೆ ಪುರಂದರದಾಸರು, ಆ್ಯಂಡ್ ಈವನ್ ಸುಮೇಧ್ ಕೂಡ ಕೆಲವು ಲೈನ್ಸ್ ಬರೆದಿದ್ದಾರೆ, ಅದನ್ನು ನಂಗೆ ಜಸ್ಟಿಫೈ ಮಾಡೋ ಥರ ನಾನು ಆ ಥರ ಇದ್ದೀನ ಅಂತ ಅನಿಸಿದ್ದೆ. ನಿಮಗೆ ಸ್ವಲ್ಪ ಡೌಟ್ಸ್ ಏನಾದ್ರು ಬಂತಾ ಹೇಗೆ ಅಂತ? ಇಲ್ಲ, ಬಿಕಾಸ್ ನಾವು ಲಿಟ್ರಲಿ ಅದರಲ್ಲಿ ಏನು ಬರ್ತಿತ್ತೋ ವರ್ಡಿಂಗ್ಸ್ ಮೇಲೆ ಎಮೋಟ್ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ. ನಮ್ಮ ಸ್ಟೋರಿ ಇದ್ದಿದ್ದೇನೆಂದರೆ ಅದೇ ಒಂದು ಹುಡುಗಿ, ಅವಳು ಹೇಗೆ ಶಿ ಇಸ್ ವೆರಿ ಅಲೋನ್ ಇನ್ ಹರ್ ಲೈಫ್, ಯಾರೂ ಇಲ್ಲದೇ ಇರೋಂತಹ ಒಂದು ಸಿಚುವೇಶನಲ್ಲಿ ಅವಳು ಪರಮಾತ್ಮ. ಯಾರಿಲ್ಲ. ಸೊ ಅಂದರೆ ಯಾರೂ ಇಲ್ಲ ಅಂತಂದರೆ ಈವನ್ ಪೇರೆಂಟ್ಸ್ ಸಹ ಇಲ್ಲ. ಅಂದರೆ ಅವಳು ಒಬ್ಬೊಂಟಿಯಾಗಿ ಜೀವನ ನಡೆಸ್ತಿದ್ದಾಳೆ ಅನ್ನೋ ಸಿಚುವೇಶನಲ್ಲಿ ಅವಳು ಬರೀ ಪರಮಾತ್ಮನ ಮಾತ್ರ ಮನಸ್ಸಲ್ಲಿ ಇಟ್ಕೋತಾಳೆ ಅನ್ನೋದು ಡಿಪಿಕ್ಷನ್ ಬರಬೇಕಿತ್ತು ಅಷ್ಟೇ. ಸೊ ಅದು ಲಿಟ್ರಲಿ ಅದು ವರ್ಡಿಂಗ್ಸ್ ಏನಿದೆ ಅದ್ರ ಮೀನಿಂಗ್ ಪ್ರಕಾರ ಹೋದರೆ ಅದು ಸ್ವಲ್ಪ ಶೃಂಗಾರ ಭಾವಕ್ಕೆ ಟರ್ನ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಮೋಸ್ಟ್ಲಿ ಕಥಾರ್ಸಿಸ್ ಮತ್ತು ಅದ್ರ ಲಿಬರೇಷನ್ ಆಫ್ ಪಾಯಿಂಟ್ ಆಫ್ ವ್ಯೂ, ಒಂದು ಏನಂತಾರೆ, ಒಂದು ಟು ಶೋ ಅ ಲಿಟಲ್ ಬಿಟ್ ಆಫ್ ಲಿಬರೇಷನ್ ತೋರಿಸ್ಬೇಕಿತ್ತು ನಮ್ಮಲ್ಲಿ. ಸೊ ಅದಕ್ಕೆ ಹೋಗಲಿಲ್ಲ. ಹಾಗೆ. ಮತ್ತಂದರೆ ಇವಾಗ ನಿಮಗೆ ಅಂದರೆ ಏನು ರೀಡಿಂಗ್ ಕೊಟ್ಟಿದ್ರು ಆ್ಯಕ್ಚುಲಿ? ಅಂದರೆ ಎಕ್ಸ್ಪ್ರೆಷನ್ಸ್ ಕೆಲವೆಲ್ಲ ಕೊಟ್ಟಿದ್ದಾರಲ್ಲ ನಿರ್ದೇಶಕರು, ಏನು ರೀಡಿಂಗ್ ಕೊಟ್ಟಿದ್ರು? ಅಂದರೆ ಹಿಂಗೆ ಮಾಡ್ಬೇಕಾದನ್ನಂತ ಏನು ಹೇಳಿದ್ರು? ನಿಮ್ಮ ತಲೆಯಲ್ಲಿ ಏನಿತ್ತು ಅವಾಗ? ಅದೇ ಒಂದು 3-4 ಅಬ್ಜೆಕ್ಟಿವ್ಸ್ ಇವಾಗ ಡಿಸ್ಕ್ರೈಬ್ ಮಾಡ್ಬೇಕಂತಂದರೆ ಅವಳು ಅದೇ ಒಬ್ಬಂಟಿತನ, ಅವಳು ಏನೂ ಇಲ್ಲ ಲೈಫಲ್ಲಿ, ಯಾರೂ ಇಲ್ಲ, ಅವಳು ಒಬ್ಬಳೇ ಇದ್ದಾಳೆ ಆ್ಯಂಡ್ ಏನೋ ಹುಡುಕ್ತಿದ್ದಾಳೆ. ಅವಳು ಲೈಫಲ್ಲಿ ಏನೋ ಮಿಸ್ಸಿಂಗ್ ಆಗಿದೆ, ಇದನ್ನ ಹೆಂಗೆ ನಾನು ಅದನ್ನು ಫಿಲ್ ಮಾಡಲಿ ಅನ್ನೋದನ್ನ ಹುಡುಕ್ತಿದ್ದಾಳೆ. ಅದನ್ನು ನೀವು ಫಸ್ಟ್ ಬೋಟಲ್ಲೂ ನೋಡಬಹುದು. ಮತ್ತು ಅವಳು ಮನೆಯಲ್ಲಿ ದಿನಚರಿ ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಏನಕ್ಕೂ ದರ್ ಇಸ್ ನೋ ಪಾಯಿಂಟ್ ಇನ್ ಲೈಫ್ ಅನ್ನೋ ಥರ ಇದ್ದಾಳೆ ಅಂತ ತೋರಿಸ್ತಾರೆ. ಅದನ್ನು ನನಗೆ ತಲೆಯಲ್ಲಿ ಹೇಳಿದರು ಇದಿರಬೇಕು ಅಂತ ಸ್ಟಾರ್ಟಿಂಗಲ್ಲಿ. ಸೊ ಎಂಡ್ ಯಾವಾಗ ಬರುತ್ತೆ, ಅವಳು ಯಾವಾಗ ಓಕೆ ನನಗೆ ಕೃಷ್ಣ ನನ್ನ ಲೈಫಲ್ಲಿ ನನ್ನ ಕಂಪ್ಯಾನಿಯನ್ ಆಗಿ, ನನ್ನ
ನನ್ನ ಸಖ ಆಗಿ ಯಾವಾಗ ಬರ್ತಾನೆ ಅನ್ನೋ ಒಂದು ತಲೆಗೆ ಬರುತ್ತೋ ಆವಾಗ ಶಿ ಗೆಟ್ಸ್ ಇನ್ ಟು ದ ಲಿಬರೇಷನ್ ಮೋಡ್. ಆವಾಗ ಸ್ವಲ್ಪ ಹ್ಯಾಪಿಯಾಗಿ ನನಗಿನ್ನೇನು ಬೇಡ ಲೈಫಲ್ಲಿ ಅನ್ನೋ ಥರ ಒಂದು ಡಾನ್ಸ್ ಮಾಡಬೇಕು ಅಂತ ಹೇಳಿದರು. ಇಷ್ಟೇ. ಈಗ ಅಂದರೆ ನೀವು ಒಂದು ಒಳ್ಳೆ ಕಂಟೆಂಟ್ ಇರಬೇಕು, ಅಟ್ಲೀಸ್ಟ್ ತುಂಬ ಜನಕ್ಕೆ ರೀಚ್ ಆಗಬೇಕು ಅಂತ ಅಂದ್ಕೊಂಡು ಮಾಡಿದ್ದು, ಬಟ್ ಈಗ ಒಂದು ಕಲ್ಟ್ ಸ್ಟ್ಯಾಟಸ್ ಆಲ್ಮೋಸ್ಟ್ ಅದಕ್ಕೆ ಈ ಸಾಂಗಿಗೆ ಸಿಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಈ ರೇಂಜಿಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ? ಖಂಡಿತ ಇಲ್ಲ. ಬಿಕಾಸ್ ನಾವು ಎಷ್ಟು ಸೆಲ್ಫ್ ಕ್ರಿಟಿಕಲ್ ಆಗಿದ್ವಿ ಅಂದರೆ ಈವನ್ ಆ ವಿಡಿಯೋ ಬಂದಮೇಲೆ ಕೂಡ ನಮಗೆ ಸ್ವಲ್ಪ ಚಾಲೆಂಜಸ್ ಇತ್ತು. ಇವಾಗ ಮಂಗಳೂರಲ್ಲಿ ಇಟ್ಸ್ ನಾಟ್ ಅ ಡೆನ್ಸ್ ಫಾರೆಸ್ಟ್, ಸೊ ಅದನ್ನು ಡಿಪಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಟ್ರೀಸು ಅಷ್ಟೇ, ನೀವು ನೋಡಿದ್ರೆ ಸ್ವಲ್ಪ ದೂರದಲ್ಲಿ ನಮ್ದೆಲ್ಲ ನೋಡಿದಾಗ ಅಯ್ಯೋ ಇದು ಫಾರೆಸ್ಟ್ ಥರ ಕಾಣಿಸ್ತಿಲ್ವಲ್ಲ, ಏನು ಮಾಡೋದು. ಆಮೇಲೆ ಈವನ್ ಅಂದರೆ ಕೊರಿಯೋಗ್ರಫಿ ಮಾಡಿರೋದ್ರಿಂದ ನನಗೆ ಗೊತ್ತಿದೆ ಹೆಂಗೆ ಮಾಡಿದ್ದೆ ಅಂತ ಹೇಳಿ. ಸೊ ಅದು ಹಾಕಲಿಲ್ಲ ಅಂತಂದರೆ ಅರ್ಥ ಆಗಲ್ವೇನೋ ಜನಕ್ಕೆ, ಈ ಸ್ಟೆಪ್ ಬಂದಿಲ್ವಲ್ಲ ಅಲ್ಲಿ, ಆ ಸ್ಟೆಪ್ಪಲ್ಲಿ ಆ ಮೀನಿಂಗ್ ಇತ್ತಲ್ವ, ಅದು ಬಂದಿಲ್ವಲ್ಲ ಅನ್ನೋ ಥರ ಎಲ್ಲ ತಲೆಯಲ್ಲಿ ಇತ್ತು. ಸೊ ಇವಾಗ ನಿಮ್ಮ ವರ್ಕ್ ನೋಡಿದಾಗ ನಿಮಗೆ ಸ್ವಲ್ಪ ಸೆಲ್ಫ್ ಕ್ರಿಟಿಕಲ್ ಅನ್ಸುತ್ತಲ್ವ, ಇದು ಮಾಡಿದರೆ ಚೆನ್ನಾಗಿರ್ತಿತ್ತು, ಇಲ್ಲಿಂದ ತೆಗೆದಿದ್ರೆ ಚೆನ್ನಾಗಿರ್ಬೋದಾಗಿತ್ತಾ, ಆ ಥರದ್ದೆಲ್ಲ ಸ್ವಲ್ಪ ಸ್ಲೋ ಆಗೋಯ್ತಾ, ಅಥವಾ ಜನಕ್ಕೆ ಅರ್ಥ ಆಗತ್ತಾ ಇದು ನಾನೇ ನನ್ನ ಚಿಕ್ಕ ವಯಸ್ಸಿನ ರೂಪ ಅಂತ ಗೊತ್ತಾಗತ್ತಾ, ಇಲ್ಲಾಂದರೆ ಅಮ್ಮ ಮಗಳು ಅಂತ ತಿಳ್ಕೊತಾರ. ಸೊ ಈ ಥರದ್ದೆಲ್ಲ ಸ್ಮಾಲ್ ಕ್ವೆಶನ್ಸ್ ನಮ್ಮ ತಲೆಯಲ್ಲಿತ್ತು. ಬಟ್ ಹೆಂಗೆ ರಿಸೀವ್ ಆಯಿತು ಅನ್ನೋ ನೋಡಿದ್ರೆ ಅದೇ ಶಾಕ್ ಆಗಿದೆ. ಈಗ ಪಾರ್ವತಿ ಅವರು ಕೂಡ ಸ್ಟೋರಿ ಹಾಕೊಂಡಿದ್ರು, ಆ ಥರ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಆ್ಯಕ್ಚುಲಿ ತುಂಬ ನಿಮಗೆ ಸಿಕ್ಕಿರುವಂತಹ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಮತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅವರೆಲ್ಲ ನನಗೆ ಈ ಥರ ಲೈಕ್ ನಮ್ಮ ಸಾಂಗಿಗೆ ಈ ಥರ ಅವ್ರು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂತ ಅನ್ಸಿದ್ದು ಯಾವುದು ನಿಮ್ಮ ಪ್ರಕಾರ? ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಲ್ ದಿ ಸಮ್ ಸೆಲೆಬ್ರಿಟೀಸ್ ಹ್ಯಾವ್ ಲೈಕ್ಡ್ ಇಟ್. ಓಕೆ, ಅದಕ್ಕಿಂತ ಹೆಚ್ಚಾಗಿ ಕೆಲವೊಬ್ರು ಕಾಮೆಂಟ್ ಸೆಕ್ಷನಲ್ಲಿ ಅವ್ರದ್ದೇ ಆದಂಥ ಒಂದು ಪರ್ಸ್ಪೆಕ್ಟಿವ್ ಹಾಕಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಮಗು ಸನ್ಲೈಟ್ನ ದಾಟಿ ಹೋಗೋದು, ಅದನ್ನು ಅವ್ರದ್ದೇ ಆದ ಒಂದು ಪರ್ಸ್ಪೆಕ್ಟಿವಲ್ಲಿ ಏನು ಹೇಳಿ, ತುಳಸಿಗೆ ಹೇಗೆ ಒಂದು ಸೂರ್ಯಕಿರಣ ಬೇಕೋ ಬೆಳೆಯೋದಕ್ಕೆ, ಸೊ ದಟ್ ಜಂಪಿಂಗ್ ಇಸ್ ಅ ಡಿಪಿಕ್ಷನ್ ದಟ್ ಶಿ ಹ್ಯಾಸ್ ನೆವರ್ ರಿಸೀವ್ಡ್ ದಟ್. ಅದು ಸೂರ್ಯಕಿರಣ ಸಿಕ್ಕಿಲ್ಲ ಅಂತಂದರೆ ಏನು ಗ್ರೋತ್ ಇರಲ್ಲ. ಸೊ ಇನ್ ಅ ವೇ ದಟ್ ಸೂರ್ಯಕಿರಣ ಇಸ್ ಭಗವಂತ ಆ್ಯಂಡ್ ಏನು ಇವಳು ದಾಟ್ತಿರೋದು ಬಂದು ಜೀವಾತ್ಮ ಡಿಪಿಕ್ಷನ್. ಸೊ ಈ ಡಿಪಿಕ್ಷನ್ನ ಅವರು ಅದರಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿದ್ದಾರೆ. ಈ ಥರ ಬಹಳಷ್ಟು ಅವ್ರದ್ದೇ ಪರ್ಸ್ಪೆಕ್ಟಿವಿಂದ ತುಂಬಾ ಹೇಳಿದ್ದಾರೆ. ಅದೆಲ್ಲ ನೋಡಿದಾಗ ಲೈಕ್ ನಾವು ಇಷ್ಟೆಲ್ಲ ಥಿಂಕ್ ಮಾಡಿರ್ಲಿಲ್ವಲ್ಲ ಅನ್ನೋ ಥರ. ಆ್ಯಂಡ್ ಈವನ್ ವಿಷ್ಣು ತಲೆಯಲ್ಲಿ ಏನೇನಿತ್ತೋ ಅದು ಪ್ಲಸ್ ಅವ್ರದ್ದೇ ಆದಂತಹ ಒಂದು ನೋಟದಲ್ಲಿ ನೋಡುವಂತಹ ಕೆಲವೊಂದು ಮೆಟಫರ್ಸ್ ಇರತ್ತಲ್ಲ, ಅದೆಲ್ಲ ಈಚೆ ಬಂದಿದೆ ಅಂದಾಗ ನನಗೆ ಅದನ್ನು ಓದಿ ಜಾಸ್ತಿ ಖುಷಿ ಆಯಿತು. ಇದೆಲ್ಲ ಅವ್ರಿಗೆ ಅರ್ಥ ಆಗ್ತಿದೆ ಜನಕ್ಕೆ, ನಾವೇನೇನೋ ಥಿಂಕ್ ಮಾಡ್ತಿದ್ವಿ ಆಗತ್ತಾ ಇಲ್ವಾ ಅಂತ, ಬಟ್ ನಿಜವಾಗ್ಲೂ ಆಗ್ತಿದೆ ಎಲ್ಲರಿಗೂ ಅಂದರೆ ಖುಷಿ ಆಯಿತು. ಕರೆಕ್ಟ್. ಸೊ ಈ ಸಾಂಗ್ ಆದಮೇಲೆ ಸುಷ್ಮಿತಾ ಅವರು ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಮಾಡರ್ನ್ ತುಳಸಿ ದೇವಿ ಅಂತ ಹೆಸರು ಬದಲಾಯಿಸ್ಕೋತಾರಂತೆ. ಆ್ಯಕ್ಚುಲಿ ಹೌದಾ? ಆ ಥರದೊಂದು ಸುದ್ದಿ ನಾವೇ ಕ್ರಿಯೇಟ್ ಮಾಡಿರೋದು ಇಲ್ವಾ? ಆ ಥರದ್ದೇನಿಲ್ಲ. ಇಲ್ಲ. ಬಟ್ ಮಾಡರ್ನ್ ತುಳಸಿ ದೇವಿ ಅಂತ ಹೇಳಿದ್ರೆ ಓಕೆ ನಿಮ್ಗೆ? ಅದು ಪರವಾಗಿಲ್ಲ, ಅದು ಬೇಡ. ಕೃಷ್ಣ ಯಾರು ಇನ್ನೂ ಸಿಕ್ಕಿಲ್ಲಲ್ಲ ಅದಕ್ಕೆ? ಇಲ್ಲ ಅದಕ್ಕೆ. ಓಕೆ, ಅದು ಬಿಟ್ಟರೆ ಇವಾಗ ಅದೇ ನಾನು ಕಲ್ಟ್ ಸ್ಟ್ಯಾಟಸ್ ಅಂತ ಹೇಳಿದೆ, ಮತ್ತು ಸಾಕಷ್ಟು ಅಪ್ರಿಸಿಯೇಷನ್ ಬಗ್ಗೆ ಮಾತಾಡಿದೆ. ರಾಜ್ ಬಿ ಶೆಟ್ಟರು ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ರಿ, ಒಂದೇನಾದರೂ ಅಟ್ಲೀಸ್ಟ್ ಕಾಂಪ್ಲಿಮೆಂಟ್ ಏನಾದರೂ ಕೊಟ್ರ, ಏನಾದರೂ ಹೇಳಿದ್ರೆ ಇದ್ರ ಬಗ್ಗೆ? ತುಂಬ ಚೆನ್ನಾಗಿದೆ ವರ್ಕ್ ಅಂತ ಹೇಳಿದ್ರು. ಸೊ ಅಷ್ಟೇ, ಹಂಗೆ ಹೇಳಲ್ವಲ್ಲ ಅವರು, ಅಷ್ಟೇ ಹೇಳಲ್ಲ ಅವರು ರಾಜ್ ಬಿ ಶೆಟ್ಟರು. ಆ್ಯಕ್ಚುಲಿ ಮಾತಿಗೆ ಸಿಕ್ಕಿಲ್ಲ, ಎದುರುಗಡೆ ಸಿಕ್ಕಿಲ್ಲ ಮಾತಾಡೋದಕ್ಕೆ ಅದ್ರ ಬಗ್ಗೆ. ಬಟ್ ಜಸ್ಟ್ ಮೆಸೇಜಲ್ಲಿ ಅವರ ರಿಗಾರ್ಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕಳಿಸಿದ್ರು. ಸೊ ಅವ್ರು ಡೆಫಿನೆಟ್ಲಿ ಅವ್ರು ಬ್ಯುಸಿ ಇದ್ದಾರೆ, ಅವರ ಫಿಲ್ಮ್ ರಿಲೀಸ್ ಬ್ಯುಸಿ ಇದ್ದಾರೆ ಅದಕ್ಕೆ. ಇನ್ನು ಆ್ಯಕ್ಚುಲಿ ಇವಾಗ ಸುಷ್ಮಿತಾ ಅವರಿಗೆ ವೀಕ್ಷಕರಿಗೆ ಹೇಳ್ತಾ ಇರೋದು ಇದು, ಆ್ಯಕ್ಚುಲಿ ಅವ್ರದ್ದು ವಾಯ್ಸ್ ಅವರಿಗೆ ಇಷ್ಟ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಇವರ್ ಇನ್ಸೆಕ್ಯೂರ್ ಲಿಟಲ್ ಅಲ್ವಾ ಚಿಕ್ಕ ವಯಸ್ಸಲ್ಲಿದ್ದಾಗ. ಬಟ್ ಇವತ್ತು ಆ್ಯಕ್ಚುಲಿ ಅವರಿಗೆ ತುಂಬ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದೆ. ಅದಕ್ಕೋಸ್ಕರನೇ ಆ್ಯಕ್ಚುಲಿ ನಾವು ಬೆಳಗ್ಗೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿದ್ರು ಕೂಡ ನಾನು ಮಧ್ಯಾಹ್ನನೇ ಬರ್ತೀನಿ, ಮಧ್ಯಾಹ್ನ ನನ್ನ ವಾಯ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ತುಳಸಿ ಸಾಂಗ್ ಇದ್ದು ಕೆಲವು ಲೈನ್ಸ್ ಎಲ್ಲ ಇವಾಗ ಹಾಡ್ತಾರೆ. ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಮಧ್ಯಾಹ್ನ ಆದರೂ ಪರವಾಗಿಲ್ಲ, ಅವ್ರ ವಾಯ್ಸಲ್ಲೇ ಈ ಹಾಡು ಕೇಳಬೇಕು, ಒಂದು 2 ಸಾಲ ಆದರೂ ಕೇಳಬೇಕು ಅಂತ. ಸೊ ಸುಷ್ಮಿತಾ ಅವರೇ ಪ್ಲೀಸ್, ದಿಸ್ ಇಸ್ ದ ಟೈಮ್. ಖಂಡಿತ ಇಲ್ಲ, ಅಷ್ಟು ನನ್ನ ವಾಯ್ಸಲ್ಲಿ ಶ್ರುತಿ ಇರಲ್ಲ, ಏನೂ ಇರಲ್ಲ. ಅವ್ರು ಯಾರು ಬೇಡ, ನಮಗೆ ನೀವು ಮಾತ್ರ ಸಾಕು. ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ. ವೆರಿ ಸಾರಿ ಸುಮೇಧ್ ಅವರೇ, ನಾನು ದಯವಿಟ್ಟು ಇದನ್ನು ಕ್ಷಮಿಸ್ಬಿಡಿ ನನ್ನ. ಆ್ಯಕ್ಚುಲಿ ಇದು ನನಗೆ ಉದ್ದೇಶ ಇರಲಿಲ್ಲ, ಬಟ್ ಇಟ್ಸ್ ಓಕೆ, ನಿಮಗೆ ಒಪ್ಪಿಸ್ತಾ ಇದ್ದೀವಿ, ಕೇಳ್ಕೊಳ್ಳಿ. ಆ್ಯಕ್ಚುಲಿ ಇಂಟರ್ವ್ಯೂ ಆ್ಯಕ್ಚುಲಿ ಪಬ್ಲಿಷ್ ಆದಾಗ ಫಸ್ಟ್ ಇದು ಪ್ರೋಮೋದಲ್ಲಿ ಇದು. ಓ ದೇವ್ರೆ.
ಸೊ ಎಷ್ಟು ಖುಷಿ ಆಯ್ತು ಈ ಹಾಡು ಹೇಳಿ ನಿಮ್ಮ ಬಾಯಲ್ಲಿ? ಏನೂ ಇಲ್ಲ, ದಯವಿಟ್ಟು ಇದನ್ನ ಪ್ಲೀಸ್ ಕಟ್ ಮಾಡಿ ಹಾಕಿದ್ರೆ ಒಳ್ಳೇದು. ಈ ಪೇನ್ ನ ಬೇರೆ ಆಪರ್ಚುನಿಟಿ ನೋಡಿ, ಸುಮೇದು ಕೊಡಲ್ಲ ಆಕ್ಚುಲಿ ನಿಮಗೆ ಹೇಳಬೇಕು. ಒಳ್ಳೇದಲ್ವಾ? ಏನಕ್ಕೆ ನೀವು ಯಾಕೆ ವಿಶ್ವವಾಣಿ ಟಿವಿಯಲ್ಲಿ ಅದು ಬೇರೆಯವ್ರಿಗೆ ಹಿಂಸೆ ಮಾಡ್ತಿದ್ದೆ ನಾನು. ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಆನ್ ವಿಶ್ವವಾಣಿ ಟಿವಿ. ಅದ್ರಲ್ಲಿ ಕಾಣಿಸ್ಕೊಂಡ ಆರ್ಟಿಸ್ಟ್ ಇಂದಾನೆ ಹಾಡು ಹೇಳಿಸುವಂತಹ ಒಂದು ಸಂದರ್ಭ. ನಮಗಂತೂ ಖುಷಿಯಾಗಿದೆ. ಮತ್ತೆ ಇನ್ನು ಆಕ್ಚುಲಿ 2020 ನಿಮ್ದು ಜರ್ನಿ ಸ್ಟಾರ್ಟ್ ಆಗಿದೆ. ಆಕ್ಚುಲಿ ಗೊತ್ತಲ್ಲ, ಕಾವ್ಯಾಂಜಲಿ ಅಂತ ನಮಗೆ ನಮ್ಮ ತಾಯಂದಿರೆಲ್ಲ ಆಕ್ಚುಲಿ ನಮ್ಗೆ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ರು. ನೋಡಪ್ಪ ಕಾವ್ಯಾಂಜಲಿ ಸೀರಿಯಲ್ ಬರ್ತಾ ಇದೆ ಅಂತ. ಅಂದ್ರೆ ಅವಾಗಿಂದ ನಾವು ನೋಡ್ತಾ ಇದೀವಿ ನಿಮ್ಮನ್ನ. ಆಕ್ಚುಲಿ ಆ ಸೀರಿಯಲ್ ಟೈಮಿಂದ ನೋಡ್ತಿದೀವಿ. ಬಟ್ ಸ್ಟಿಲ್ ಈಗಲೂ ಹಂಗೆ ಇದ್ದೀರಾ ನೀವು? ಅಂದ್ರೆ ಏನು ಏನಾದ್ರು ಆಂಟಿ ಏಜಿಂಗ್ ಪಿಲ್ಸ್ ಅಂತ ಏನಾದ್ರು ತಗೊಳ್ತಾ ಇದ್ದೀರಾ ನೀವು? 5 ವರ್ಷ ಆಗಿದೆ ಅಷ್ಟೇ, ನಮ್ಗೆ ಏನು ಚೇಂಜ್ ಆಗ್ತೀವಿ ಹೇಳಿ. ಇಲ್ಲ, ಏನು ಆ ಥರ ಏನು ಮಾಡ್ತಿಲ್ಲ. ಬಟ್ 5 ಇಯರ್ಸಲ್ಲಿ ಏನೂ ಜಾಸ್ತಿ ಮೇ ಬಿ ಈ ಕ್ವೆಶನ್ ನೀವು 15 ಇಯರ್ಸ್ ಆದ್ಮೇಲೆ ಕೇಳಿದ್ರೆ ಅವಾಗ ನಾನು ಸ್ವಲ್ಪ ಬಿಳಿ ಕೂದಲೆಲ್ಲ ಬಂದು ನಮಗೆ ಅಂದ್ರೆ ಅದು ಅವಾಗ ಸ್ಕೂಲ್ ಆ ಟೈಮಲ್ಲಿ ಅಂದ್ರೆ ನೋಡಿದಲ್ವಾ, ಅಂದ್ರೆ ತಾಯಂದಿರು ಊಟ ಮಾಡಿಸುವಾಗೆಲ್ಲ. ಅಂದ್ರೆ ನಮಗೆ ಈಗ ಒಂಥರ ತುಂಬಾ ವರ್ಷ ಆಯ್ತು, ಅಷ್ಟು ವಯಸ್ಸಾಗಿಲ್ಲ ನನಗಿನ್ನ. ಓಕೆ, ಏನು ಮಾಡಲ್ಲ, ಹೀಗೆ ಇರೋದು ನಾನು. ಎವರ್ ಯಂಗ್ ಅಂಡ್ ಸ್ಯಾರಿ ಫೋಟೋಶೂಟ್ ಬ್ಲೆಸ್ಸಿಂಗ್. ಸ್ಯಾರಿ ಫೋಟೋಶೂಟ್ ಮಾಡ್ಕೊಂಡು ಮತ್ತೆ ಕೆಲವು ಮಧ್ಯೆ ಫಿಲ್ಮ್ಸ್ ಮಾಡ್ಕೊಂಡು ಅಷ್ಟೇ. ನೀವು ಗಾಳಿ ಕುಡ್ಕೊಂಡೇ ಇರ್ತೀರಾ ಅಥವಾ ಹೆಂಗೆ ನೀವು ಆಕ್ಚುಲಿ? ಅಂದ್ರೆ ಏನ್ ಡಯಟ್ ಎಲ್ಲ ನಿಮ್ದು? ಇಲ್ಲ, ಊಟ ಮಾಡ್ತೀನಿ, ಜಸ್ಟ್ ರೆಗ್ಯುಲರ್ ಸಿಂಪಲ್ ವೆಜಿಟೇರಿಯನ್ ಡಯಟ್ ಅಷ್ಟೇ. ಓಕೆ, ಬಟ್ ಬರೀ ವೆಜಿಟೇರಿಯನ್ ಡಯಟ್ ಇದ್ರೆ ಹಿಂಗೆ ಇರ್ಬೋದು ಇದೇ ಥರ ಎಷ್ಟು ವರ್ಷ ಆದ್ರೂ? ಹಂಗೆ ಹೇಳಕ್ಕಾಗಲ್ಲ. ಸಮ್ ಆರ್ ಬಾರ್ನ್ ವಿತ್ ಜೀನ್ಸ್ ಲೈಕ್ ದಿಸ್, ಸೊ ನಾವು ಏಜ್ ಆಗಲ್ಲ. ಓಕೆ, ಸೊ ಈಗ ಮೇಕಪ್ ಅಷ್ಟೊತ್ತೆಲ್ಲ ಮಾಡಿದ್ರಿ ಮತ್ತೆ ಅಲ್ಲಿ ನೀವು ಅದನ್ನ ಜೋರಾಗಿ ಹೇಳ್ತೀರಿ ಅಂತ ಅನ್ಕೊಂಡಿರ್ಲಿ. ಇದು ಕಟ್ ಆಗುತ್ತೆ ಬಿಡಿ. ಓಕೆ, ಇನ್ನು ಅಂದರೆ ನನಗೆ ಡೊಮಿನಿಕ್ಸ್ ಅದಂತ ಲೇಡೀಸ್ ಪರ್ಸ್, ಅದು ಆ ಫಿಲಮ್ ಬಗ್ಗೆ ನಂಗೆ ಕೇಳಬೇಕು. ಆ್ಯಕ್ಚುಲಿ ಗಂಡು ಮಕ್ಕಳಲ್ಲಿ ಒಂದು ಹೆಂಗರಳು ಇರುತ್ತೆ ಅಂತ ನಾವು ಕೇಳಿದ್ದೀವಿ. ಆ್ಯಕ್ಚುಲಿ ಇರುತ್ತಂತೆ, ಅದನ್ನು ತೋರಿಸ್ಕೊಳಕ್ಕೆ ಅವರು ಇಷ್ಟಪಡಲ್ಲ ಆ ಥರದಿಲ್ಲ ಅಂತ. ಬಟ್ ನಿಮ್ಮಲ್ಲಿ ಒಂದು ಗಂಡಸ್ತನನ ನೋಡಿದ್ರು ಆ್ಯಕ್ಚುಲಿ ನಮ್ಮ ಗೌತಮ್ ವಾಸುದೇವ್ ಮೆನನ್ ಅವರು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ತುಂಬ ಪಾಸಿಟಿವ್ ಆಗಿ ಕೇಳ್ತಿರೋದು ಇದನ್ನು, ಬಿಕಾಸ್ ತುಂಬ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡಿದ್ದೀರಾ ಅದನ್ನು. ಸೊ ಹೆಂಗೆ ಅವರಿಗೆ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ಪಾತ್ರದಲ್ಲಿ ಅಂತ? ಸೊ ಆ ವಿಷಯ ಹೇಳಿದ ಕೂಡಲೇ ಎಲ್ಲರಿಗೂ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ. ನಾನು ಹುಡುಗನ ಥರ ಕಾಣಿಸ್ತಿದ್ದೀನಿ, ಅದಕ್ಕೆ ನಾನು ತೊಗೊಂಡಿರೋದ ಅಂತ. ಸೊ ಬಟ್ ಆ ರೀಸನ್ಗೆ ಅಲ್ಲ ಅಂತ ಅಂದರೆ ಐ ಡೋಂಟ್ ನೋ, ಆ ರೀಸನ್ಗೆ ಅಲ್ಲ ಅಂತ ಅವ್ರು ಹೇಳಿದ್ರು. ಬಿಕಾಸ್ ಯಾರನ್ನ ಜಾಸ್ತಿ ನಾನು ಕೇಳೋಕ್ಕಿಂತ ಮುಂಚೆ ಅವರೇ ಹೇಳಿದ್ರು ಆ್ಯಕ್ಚುಲಿ, ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್, ನಿನ್ನ ಈ ಥರ ಒಂದು ಇದಕ್ಕೆ ಸೆಲೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ. ಐ ಮೀನ್ ದರ್ಸ್ ನಥಿಂಗ್ ಟು ಫೀಲ್ ಬ್ಯಾಡ್, ದರ್ ಆರ್ ಪೀಪಲ್ ಹೂ ಲಿವ್ ಲೈಕ್ ದಟ್ ಅಲ್ವಾ. ದಿಸ್ ನಥಿಂಗ್ ಟು ಫೀಲ್ ಬ್ಯಾಡ್. ಬಟ್ ದೆನ್ ಅವರು ಹಿ ವಾಂಟೆಡ್ ಟು ಕ್ಲಾರಿಫೈ ಇಟ್, ಬಿಕಾಸ್ ಅವ್ರಿಗೇನಂತಂದರೆ ಒಂದು ಮೋಸ್ಟ್ ಫೆಮಿನಿಸ್ಟ್ ಆಗಿ ಕಾಣಿಸೋರನ್ನ ತೊಗೊಂಡ್ರೆ then there is no way that you will know the ending of the movie. ಅಲ್ವಾ, ನಿಮಗೆ ನೋಡ್ತಾ ಈ ಎಂಡಿಂಗ್ ಇದೆಯಾ ಅಂತ ನಿಮ್ಗೆ ಅನ್ಸೋದಿಲ್ಲ. ಕನ್ವಿನ್ಸಿಂಗ್ ಆಗಿ ಇರುತ್ತೆ ಇಫ್ ಅ ಫೆಮಿನಿನ್ ಲುಕಿಂಗ್ ಗರ್ಲ್ ಇಸ್ ಪಾರ್ಟ್ ಆಫ್ ದಿಸ್ ಅಂತ ಹೇಳಿ. ಸೊ ಆ ರೀಸನ್ಗೆ ನಿನ್ನ ಸೆಲೆಕ್ಟ್ ಮಾಡ್ತಿರೋದು ಅಂತ ಅವರು ಕ್ಲಾರಿಫೈ ಮಾಡಿದ್ರು. ಬಟ್ ಲೈಕ್ ಯು ಸೆಡ್, ಇವನ್ ಐ ಹ್ಯಾಡ್ ದಟ್ ಸ್ಟಿಗ್ಮಾ, ಹೆಂಗೆ ನನ್ನ ಗಂಡಸ್ ಥರ ಕಾಣಿಸ್ತಿದ್ದೀನ, ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದಾರ ಅಂತ. ಹೌದು. ಬಟ್ ಅಂದ್ರೆ ನೀವು ಅದನ್ನ ಹೆಂಗೆ ಲೈಕ್ ಕಾಂಬ್ಯಾಟ್ ಮಾಡಿದ್ರಿ? ಅಂದ್ರೆ ಪರವಾಗಿಲ್ಲ, ಇಲ್ಲ ನಾನು ಮಾಡ್ತೀನಿ ಅಂತ ಅವ್ರು ಎಷ್ಟರ ಮಟ್ಟಿಗೆ ನಿಮ್ಮನ್ನು ಕನ್ವಿನ್ಸ್ ಮಾಡಿದ್ರು? ಅಂದ್ರೆ ನಿಮಗೆ ಇವಾಗ ಇನ್ಸೆಕ್ಯೂರಿಟಿ ಇತ್ತು, ಅದಕ್ಕೆ ಕ್ಲಾರಿಟಿ ಸಿಗ್ತಾ ನಿಮಗೆ ಹೇಗೆ ಅಂತ? ಅಂದರೆ ಇನಿಷಿಯಲಿ ನಾನು ಏನಕ್ಕೆ ಸೆಲೆಕ್ಟ್ ಮಾಡ್ತಿರೋದು ಅಂದರೆ ಈ ರೀಸನ್ಗೆ ಅಂತ ಹೇಳಿದ್ರು. ಬಟ್ ದೆನ್ ಇಟ್ಸ್ ನಾಟ್, ಅಗೇನ್ ಅದು ತುಂಬ ನಾನು ಅದ್ರ ಮೇಲೆ ಥಿಂಕ್ ಮಾಡಿ ಓಕೆ ನಾನು ಹುಡುಗ ಥರ ಇದ್ದೀನಿ ಅದಕ್ಕೆ ನನ್ನ ತೊಗೊಳ್ತಾ ಇರೋದ ಅಂತೆಲ್ಲ ನಾನು ಜಾಸ್ತಿ ಥಿಂಕ್ ಮಾಡಿಲ್ಲ ಅದ್ರ ಮೇಲೆ. ಆ್ಯಂಡ್ ಪ್ಲಸ್ ಈವನ್ ವೈಲ್ ಶೂಟಿಂಗು ಅಷ್ಟೇನು we never went into that thought process at all. So it was like, okay, one character, it's a character, and there are many people who live like that. So adralli enide andre alva, it's natural. ಹೌದು, ಬಟ್ ಅದು ತುಂಬ ಚಾಲೆಂಜಿಂಗ್ ಅದು ಆ್ಯಕ್ಚುಲಿ ಆ ಥರದ ಪಾತ್ರ ಮಾಡೋದು ಕೂಡ. ನನಗೆ ಅನಿಸಿದೆ ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಏನು ಪ್ರಿಪ್ರೇಷನ್ ಯಾವ ಥರ ಇತ್ತು ಮಾಡೋದಕ್ಕೆ ಅದನ್ನು ಅಂತ? ಒಂದು ಐ ಮೀನ್ ನನಗೆ ಅವ್ರ ಥರ ಬಾಡಿ ಲ್ಯಾಂಗ್ವೇಜ್ ಕ್ಯಾರಿ ಮಾಡ್ಬೇಕಂತ ಎಲ್ಲೂ ಬರ್ದಿರ್ಲಿಲ್ಲ. ಬಿಕಾಸ್ ಅದು ಮಾಡಿಬಿಟ್ರೆ ಮತ್ತೆ ಗೊತ್ತಾಗ್ಬಿಡತ್ತೆ ಅಲ್ವಾ. ಸೊ ಆದಷ್ಟು ಫೆಮಿನಿನ್ ಆಗಿ, ಆದಷ್ಟು ಹುಡುಗಿ ಥರ ಅಂದರೆ ಹುಡುಗಿ ಥರ ಮಾಡಿರಲಿಲ್ಲ. ಬಟ್ ದೆನ್ ಹಾಗೆ ಇರಬೇಕು, ಅಂದರೆ ನ್ಯಾಚುರಲಿ ಫೀಮೇಲ್ ಥರನೇ ಇರಬೇಕು ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ. ಆ್ಯಂಡ್ ದೆನ್ ಬಿಕಾಸ್ ಶಿ ಈಸ್ ಅ ಡಾನ್ಸರ್, ನ್ಯಾಚುರಲಿ ಆ ಪೋಸ್ಟರ್ಸ್ ಆಗಿರ್ಬೋದು ಅಥವಾ ಸ್ವಲ್ಪ ಐ ಗ್ಲಾನ್ಸಸ್ ಅಥವಾ ಅವಳು ಮಾತಾಡೋದಾಗಲಿ, ಸನ್ನೆ ಮಾಡೋದು ಅಥವಾ ಬಾಡಿ ಟರ್ನ್ ಆಗೋದೆಲ್ಲ ಅದು ವೆರಿ ಆರ್ಟಿಸ್ಟಿಕ್ ಆಗಿರ್ಬೇಕಂತ ಎಕ್ಸ್ಪ್ಲೈನ್ ಮಾಡಿದರು ಅಷ್ಟೇ. ಓಕೆ,
ಸೊ ಅದಾದಮೇಲೆ ಮೋಹನ್ ಲಾಲ್ ಅವರ ಮಗನ ಜೊತೆಗೆ ಒಂದು ಸಿನಿಮಾ ಆಗುತ್ತೆ, ತಮಿಳಲ್ಲಿ ಒಂದು ಇನ್ನೊಂದು ಸಿನಿಮಾ ಆಗುತ್ತೆ ಆ್ಯಕ್ಚುಲಿ. ಸೊ ಅದಾದಮೇಲೆ ವಾಪಸ್ ಈಗ ಕನ್ನಡಕ್ಕೆ ಬಂದಿರೋದು. ಸೊ ಅದು ಜರ್ನಿ ಎಲ್ಲ ಜ್ಞಾಪಿಸ್ಕೊಳ್ಳೋವಾಗ ಹೇಗೆ ಅನ್ಸುತ್ತೆ? ಅಂದರೆ ಸ್ಯಾರಿ ಸೆನ್ಸೇಷನ್ ಟು ಅಂದರೆ ಸಿನಿಮಾ ಸ್ಕ್ರೀನ್ ಏನು ಅನ್ಸುತ್ತೆ? ಏನು ಅದೇ ಎಷ್ಟು ಅಂದರೆ ಗುಡ್ ಆಪರ್ಚುನಿಟೀಸ್ ಅದಾಗದೆ ಬಂದಾಗ ಯಾ ಬಟ್ ಅಷ್ಟು ಡಿಸರ್ವಿಂಗ ನಾವು ಅಂತ ಅನ್ಸುತ್ತೆ ಫಸ್ಟು. ಬಿಕಾಸ್ ದೆರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಮಚ್ ಮೋರ್ ಎಜುಕೇಟೆಡ್ ಇನ್ ದ ಫೀಲ್ಡ್ ದೆನ್ ಐ ಆಮ್. And ಸಿಕ್ಕಿರೋದು like yeah, because many people spend their life learning theatre, learning acting courses, and like ಇದೇ ನನ್ನ ಪ್ಯಾಷನ್ ಅಂತ ಇಟ್ಕೊಂಡು ಬರೋರಿಗೆ most of themಗೆ they might not get a chance. And how lucky should I be to get a chance like this ಅಲ್ವಾ? ಅದು ನಾಟ್ ಇವನ್ ಅ ಫ್ಯೂ ಫಿಲ್ಮ್ಸ್ ಓಲ್ಡ್, ಆವಾಗಲೇ ಸ್ವಲ್ಪ ದೊಡ್ಡ ಏನು ಫಿಲ್ಮ್ಸಲ್ಲಿ ವೆಟ್ರನ್ಸ್ ಜೊತೆಗೆ ಕೆಲಸ ಮಾಡೋಕ್ಕೆ ಸಿಗೋದು, ಆಪರ್ಚುನಿಟಿ ಸಿಗೋದು, ಇಟ್ಸ್ ಲೈಕ್ ಅ ಬಿಗ್ ಬ್ಲೆಸ್ಸಿಂಗ್ ಆ್ಯಂಡ್ ಲಕ್. ಸೊ ಯಾ ಅದೇ. ಮಮ್ಮೂಟಿ ಅವರಿಂದ ಏನು ಕಲ್ತ್ರಿ ಆ್ಯಕ್ಚುಲಿ? ಏನು ಕಲ್ತ್ರಿ ಅಂದರೆ ಟೆಕ್ನಿಕಲಿ ಹೇಳೋದಿದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲದರಲ್ಲೂ ಆನ್ ಪಾಯಿಂಟ್ ಇರ್ತಾರೆ. ಸೊ ನನಗೆ ವೆರಿ ಸಮ್ಟೈಮ್ಸ್ ಐ ಗೆಟ್ ಸ್ಕೇರ್ಡ್ ಲೈಕ್ ಕ್ಯಾಮ್ರಾ ಮುಂದೆ ನಾನು ಸ್ವಲ್ಪ ಆಕ್ವರ್ಡ್ ಆಗಿ ನಿಲ್ಲೋದಾಗಲಿ, ಆಕ್ವರ್ಡ್ ಆಗಿ ಟರ್ನ್ ಮಾಡೋದಾಗಲಿ ತುಂಬ ಮಾಡ್ತಿದ್ದೆ. ಬಟ್ ಅವರು ಹೀ ಈಸ್ ವೆರಿ ಫ್ಲೂಯಿಡಿಕ್ ಆ್ಯಂಡ್ ಅವ್ರಿಗೆ ಗೊತ್ತಾಗುತ್ತೆ. ಇವನ್ ನಾನು ನಿಂತಿದ್ರು, ನನ್ನ ಹಿಂದೆ ಕ್ಯಾಮ್ರಾ ಇದ್ರು, ಅವ್ರಿಗೆ ಗೊತ್ತಾಗುತ್ತೆ ನಾನು ಅವ್ರನ್ನ ಬ್ಲಾಕ್ ಮಾಡ್ತಿದ್ದೇನೆ ಏನು ಅಂತೆಲ್ಲ. ಸೊ ಆಲ್ ದೀಸ್ ಟೆಕ್ನಿಕ್ಯಾಲಿಟೀಸ್ ಆಫ್ ಕೋರ್ಸ್ ಇಟ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಲೆಡ್ಜ್ ಆ್ಯಂಡ್ ವಾಟ್ ಹೂ ಬೆಟರ್ ಟು ಲರ್ನ್ ಫ್ರಮ್ ದ್ಯಾನ್ ಮಮ್ಮೂಟಿ ಸರ್ ಹಿಮ್ಸೆಲ್ಫ್. ಸೊ ಆ್ಯಂಡ್ ದ ವೇ ಹಿ ಡೆಲಿವರ್ಸ್ ಹಿಸ್ ಡೈಲಾಗ್ಸ್, ಎಲ್ಲೆಲ್ಲಿ ಪಾಸ್ ಕೊಡ್ತಾರೆ, ಯಾವ ಇಂಟೊನೇಷನ್ ಅಲ್ಲಿ ಹೇಳ್ತಾರೆ, ಹೌ ಇಸ್ ಇಸ್ ಪ್ರೊನೌನ್ಸಿಯೇಷನ್. ಸೊ ಇದೆಲ್ಲ ಇಟ್ಸ್ ನೈಸ್ ಥಿಂಗ್ ಟು ಲರ್ನ್. ಓಕೆ. ಅಂದರೆ ನಿಮಗೆ ಒಂದು ಪಾತ್ರನ ಅಪ್ರೋಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಅವರಿಂದ ಏನು ಕಲ್ತ್ಕೊಂಡ್ರೆ ನಿಮಗೆ ಆ್ಯಕ್ಚುಲಿ? ವಾಟ್ ವಾಸ್ ಯುವರ್ ಇನ್ಪುಟ್ ಅಥವಾ ಏನು ಟೇಕ್ ಹೋಮ್ ಅಂತ? So it was mostly Gautam sir who was teaching me how to approach it. Mammootty sir, because Mammootty sir shot ge athwa on the set barakkinta munche we have to rehearse and be ready because we should not be wasting his time anta ನಾವು ಮಲ್ಟಿಪಲ್ ಟೈಮ್ಸ್ ರಿಹರ್ಸ್ ಮಾಡಿ ಒಂದು ಸೀನ್ನ ಇಡ್ತಿದ್ವಿ. ಆ್ಯಂಡ್ ಇಟ್ ವಾಸ್ ಅವ್ರದ್ದು ಸೀನ್ ಎಲ್ಲ ನೋಡ್ಲಿಕ್ಕೆ ನಿಮಗೆ ಜಸ್ಟ್ ಅದು ಅವಕಾಶ ಇರಲಿಲ್ವಾ ಅಥವಾ ಹೇಗೆ? ಹಾಂ ಇತ್ತು, ನೋಡ್ತಿದ್ವಿ. ಹಿಂಗೆ ಅಪ್ರೋಚ್ ಮಾಡ್ತಾ ಇದ್ರು ಸೀನ್ಸ್ ಎಲ್ಲ? ಅವರು ಹಿಲ್ ರೀಡ್ ಅಂದರೆ ಅವ್ರ ಗ್ರಾಸ್ಪಿಂಗ್ ಪವರ್ ತುಂಬ ಎಕ್ಸ್ಟ್ರೀಮ್ಲಿ ಹೈ. ಒಂದ್ಸತಿ ಸೀನ್ ಓದ್ತಾರೆ, ಆಮೇಲೆ ಅದರಲ್ಲಿ ಇನ್ಪುಟ್ಸ್ ಫ್ರಮ್ ದ ಡೈರೆಕ್ಟರ್ ಕೇಳ್ತಾರೆ, ಆ್ಯಂಡ್ ಲೈಕ್ ಹಿಲ್ ಜಸ್ಟ್ ಡೂ ಒನ್ಸ್ ಆ್ಯಂಡ್ ಹಿಲ್ ಗೆಟ್ ಇಟ್. ಅಂದರೆ ಏನಂತಾರೆ ಇವಾಗ ಇಫ್ ಯು ವಾಚ್ ಪಿಕಾಸೋ ಪೇಂಟ್, ಲೈಕ್ ಅವ್ರೇನು ಸ್ಟ್ರಗಲೇ ಮಾಡ್ತಿರ್ವಲ್ಲಪ್ಪ ಅನ್ಸುತ್ತೆ. ಬಟ್ ಇಟ್ ಟುಕ್ ಹಿಮ್ 15 to 20 years to get to that level of effortlessness ಅಲ್ವಾ? ಸೊ ಹಿ ಹಸ್ ಸ್ಪೆಂಟ್ ಹಿಸ್ ಲೈಫ್ ಟು ರೀಚ್ ಅ ಪಾಯಿಂಟ್ ವೇರ್ ಅವ್ರು ಏನೇ ಮಾಡಿದ್ರು ಎಫರ್ಟ್ಲೆಸ್ ಆಗಿ ಕಾಣುತ್ತೆ, ಅವ್ರು ಏನೇ ಮಾಡಿದ್ರು ಆರ್ಟಿಸ್ಟಿಕ್ ಆಗಿ ಕಾಣುತ್ತೆ ಅಲ್ವಾ? ಅವ್ರು ಆ ಭಾವನೆಯಲ್ಲಿ ಮಾಡ್ದೇ ಇದ್ರೂ ಇಟ್ ಲುಕ್ಸ್ ವೆರಿ ಆರ್ಟಿಸ್ಟಿಕ್ ಫಾರ್ ಅಸ್. ಸೊ ದಟ್ಸ್ ದ ಲೆವೆಲ್ ಹಿ ಹಸ್ ರೀಚ್ಡ್. ಸೊ ಅದನ್ನು ನೋಡಿ ನಮಗೆ ನಾವೇನು ಕಲಿಬೋದು ಅಂತಂದರೆ, ನನಗೆ ಇದ್ದಿದ್ದು ಏನಂತಂದರೆ ದ ವೇ ಹಿ ಮೇಕ್ಸ್ ಹಿಸ್ ಐ ಗ್ಲಾನ್ಸಸ್ ಆಗಿರ್ಬೋದು, ಅವರು ಯಾವ ಸ್ಪೀಡಲ್ಲಿ, ಬಿಕಾಸ್ ಲ್ಯಾಂಗ್ವೇಜ್ ನಂಗೆ ಹೊಸದಿತ್ತು, ಯಾವ ಸ್ಪೀಡಲ್ಲಿ ಕೊಡ್ತಾರೆ ಆ್ಯಂಡ್ ಲೈಕ್ ಯಾವ ಸ್ಪೀಡಲ್ಲಿ ಅವ್ರು ಲೈನ್ಸ್ ಹೇಳ್ತಾರೆ. ಸೊ ಅದೆಲ್ಲ ಒಂದು ಇಟ್ ವಾಸ್ ಬಿಗ್ ಲರ್ನಿಂಗ್. ಓಕೆ. ಅದೇ ಈಗ ತಮಿಳಲ್ಲಿ ಒಂದು ಪ್ರಾಜೆಕ್ಟ್ ಆಯಿತು, ತೆಲುಗಲ್ಲಿ ಎರಡನೇದು ಈಗ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಎರಡನೇ ಪ್ರಾಜೆಕ್ಟಿಗೆ ನಾಗಾರ್ಜುನ ಅವ್ರ ಜೊತೆಗೆ ಮಾಡ್ತಿರೋದು ಅನ್ನಪೂರ್ಣ ಸ್ಟುಡಿಯೋಸಿಗೆ. ಸೊ ಅದು ಆಪರ್ಚುನಿಟಿ ಹೇಗೆ ಸಿಕ್ತು? ಎಲ್ಲಿ ತನಕ ಬಂದಿದೆ ಶೂಟ್ ಎಲ್ಲ? ರಿಲೀಸಿಗೆ ರೆಡಿ ಇದೆಯಾ ಹೇಗೆ? ಇಲ್ಲ ಇವಾಗಷ್ಟೇ ಜಸ್ಟ್ ಶುರು ಮಾಡ್ತಿದ್ದೀವಿ. ಆ್ಯಂಡ್ ಆ ಪ್ರಾಜೆಕ್ಟ್ ಆಪರ್ಚುನಿಟಿ ಹೇಗೆ ನಂಗೆ ಸಿಕ್ಕಿದ್ದು ಅಂದರೆ, ನನ್ನ ತಮಿಳ್ ಪ್ರಾಜೆಕ್ಟಲ್ಲಿ ಪರಿಚಯ ಆದ ಕೆಲವೊಬ್ಬರು ಡೈರೆಕ್ಟರ್ಸಿಂದ ಬಂದಿದ್ದು. ಅವರು ನನ್ನ ಪರ್ಫಾರ್ಮೆನ್ಸ್ ಅದರಲ್ಲಿ ನೋಡಿ ಅವರು ಇದಕ್ಕೆ ನೀವು ಮಾಡ್ತೀರಾ ಅಂತ ಕೇಳಿದ್ರು. ಸೊ ಚೆನ್ನಾಗಿ ಹೋಗ್ತದೆ. ಇವರದ ಸೋಲೋ ಲೀಡ್ ಫೀಮೇಲ್ ಅದರಲ್ಲಿ. ಸೊ ಇಟ್ಸ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಸೇ all that, but yeah, I'm a character in it. Okay, yes. ಅಂದ್ರೆ ಓನ್ಲಿ ತೆಲುಗು ರಿಲೀಸ್ ಮಾತ್ರ ಇರುತ್ತೆ, ಅದು ಪ್ಯಾನ್ ಇಂಡಿಯಾನ ಹೇಗೆ ಅದು? ಇಲ್ಲ, ಏನೂ ಹೇಳಿಲ್ಲ, ನನಗೆ ತಿಳಿಸಿಲ್ಲ. ಹೆಸರು ಕೂಡ ಹೇಳಿಲ್ಲ? ಹೆಸರು ಹೇಳಿಲ್ಲ ಇನ್ನು. ಆದರೆ ನೀವು ಹೇಳಲ್ಲ ಇಲ್ಲಿ ಆನ್ ಕ್ಯಾಮ್ರಾ, ಗೊತ್ತಿಲ್ಲ. ಯಾ. ಓಕೆ. ಸೊ ಅದೇ ತೆಲುಗಲ್ಲಿ ಎರಡಾಯಿತು, ತಮಿಳಲ್ಲಿ ಇವಾಗ ಒಂದಾಗಿದೆ ಅಷ್ಟೇ. ಗೊತ್ತಿಲ್ಲ ಇನ್ನೊಂದು ಯಾವ್ದಾದ್ರು ಪ್ರಾಜೆಕ್ಟ್ಸ್ ಆಗ್ತಾ ಇರ್ಬೋದು. ಯಾವುದೆಲ್ಲ ಪ್ರಾಜೆಕ್ಟ್ಸ್ ಇದೆ ಇವಾಗ? ಕನ್ನಡದಲ್ಲಿ ಕರಾವಳಿ ಮಾತ್ರ ಇರೋದು ಅಂತ ನಾನು ಅನ್ಕೊಂಡಿದ್ದೀನಿ. ಕನ್ನಡದಲ್ಲಿ ಕರಾವಳಿ ಅಷ್ಟೇ. ಕರಾವಳಿ ಇಸ್ ಜಸ್ಟ್ ಅ ಕ್ಯಾಮಿಯೋ ಅಪಿಯರೆನ್ಸ್ ಆಫ್ ಮೀ ಆ್ಯಂಡ್ ರಾಜ್ ಸರ್ ಅಷ್ಟೇ.
ಆ್ಯಂಡ್ ಪ್ರಾಜೆಕ್ಟ್ಸ್ ಅಂತ ಹೇಳಿದರೆ ನನಗೆ ಇವಾಗ ಅದೇ ತೆಲುಗುಲಿ ಇತ್ತಲ್ಲ ಅದು ಒಂದೇ ಇವಾಗ ಸಾಲಿಡ್ ಆಗಿ ಇರೋದು ಮಾಡ್ತಿರೋದು. ಅಂದರೆ ಎಲ್ಲರೂ ಇವಾಗ ಅದ್ರ ಕನ್ನಡದಲ್ಲಿ ಪಾಪ್ಯುಲರ್ ಆಗಿ ಕೆಲವರು ಅಂದರೆ ಬೇರೆ ಕಡೆ ಹಾರು ಬಿಡ್ತಾರೆ. ನೀವು ಕನ್ನಡದಕ್ಕೆ ಬರೋಕ್ಕಿಂತ ಮೊದಲೇ ಆಲ್ರೆಡಿ ಹಾರು ಹೋಗ್ಬಿಟ್ಟಿದ್ದೀರಾ ಹೊರಗಡೆ. ಅಂದರೆ ನಾವು ಎಳ್ಕೊಂಡು ಬರಬೇಕಷ್ಟೇ ಇಲ್ಲಿಗೆ. ಹೌದು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕನ್ನಡದ ನಿರ್ದೇಶಕರುಗಳಿಗೆ? ಏನಂತ ಹೇಳಿ ನೋಡಿ, ನಿಮ್ಗೆ ಇಷ್ಟ ಆದರೆ ನನ್ನ ಆ್ಯಕ್ಟಿಂಗ್ ದಯವಿಟ್ಟು ನನಗೆ ಒಂದು ಚಾನ್ಸ್ ಕೊಡಿ. ಎಲ್ಲ OTT ರಿಲೀಸ್ ಆಗಿದೆ. ಡೊಮಿನಿಕ್ ದ ಲೇಡೀಸ್ ಪರ್ಸನ್ ಯಾ OTTಲೆಲ್ಲ ಇದೆ. ಯು ಪ್ಲೀಸ್ ವಾಚ್. ಆ್ಯಂಡ್ ನನಗೊಂದು ರೀಸೆಂಟಾಗಿ ತುಳಸಿ ಸಾಂಗ್ ರಿಲೀಸ್ ಆಗಿದೆ. ತುಳಸಿ ಸಾಂಗು ರಿಲೀಸ್ ಆಗಿದೆ. ಹೌದು. ನೋಡಿ ನನಗೊಂದು ಅವಕಾಶ ಕೊಡಿ. ಓಕೆ, ಯಾವ ಥರದ ರೋಲ್ಸ್ನ ಎದುರು ನೋಡ್ತಾ ಇದ್ದೀರಾ ನೀವು ಕನ್ನಡದಲ್ಲಿ? ಬಿಕಾಸ್ ಅಂದರೆ ನನಗೆ ಅನ್ಸೋದು, ನನ್ನ ಪರ್ಸ್ನಲ್ ಒಪಿನಿಯನ್ ಅದು, ನಿಮಗೊಂದು ಸ್ಟ್ರಾಂಗ್ ಒಂದು ಫೀಮೇಲ್ ಕ್ಯಾರೆಕ್ಟರ್ ಇಲ್ಲ ಅಂತಂದರೆ ಅದು ಅಟ್ಲೀಸ್ಟ್ ಅದು ಜಸ್ಟಿಫೈ ಆಗಲ್ಲ ಅಂತ ನನ್ನ ಪ್ರಕಾರ. ಬಿಕಾಸ್ ನಿಮ್ಗೆ ಅಷ್ಟು ಪೊಟೆನ್ಷಿಯಲ್ ಇದೆ. ಸೊ ಅಂದರೆ ಯಾರ ಜೊತೆಗೆ ವರ್ಕ್ ಮಾಡಬೇಕು, ಡೈರೆಕ್ಟರ್ಸ್ ಜೊತೆಗೆ, ಆ ಥರದೊಂದು ಯೋಚನೆ ಇದೆ ನಿಮಗೆ? ಓಕೆ, ಹಾಗೆ ನಾನು ನಿಜವಾಗ್ಲೂ ತಲೆಯಲ್ಲಿಲ್ಲ. ಅಂದರೆ ಇವರೇ ಬೇಕಂತ ಇಲ್ಲ. ನೀವು ಹೇಳ್ದಂಗೆ ಆ ಸ್ಟ್ರಾಂಗ್ ಫೀಮೇಲ್ ಸ್ಟೋರಿ ಎಲ್ಲಿಂದ ಬಂದರೂ ನನಗೆ ಮಾಡಲಿಕ್ಕೆ ಒಂದು ಉತ್ಸಾಹ ಇದೆ. ಆಯಿತಾ? ಸೊ ಬಟ್ ಸ್ಟಿಲ್ ಕೆಲವು ನೇಮ್ಸ್ ಇವಾಗ ನಂಗೆ ಈ ನಿರ್ದೇಶಕರ ಜೊತೆಗೆ ವರ್ಕ್ ಮಾಡಿದ ರೈಟರ್ ಅವ್ರ ಜೊತೆಗೆ ವರ್ಕ್ ಮಾಡಬೇಕು ಅನ್ನೋ ಥರ ಇದ್ದರೆ ಕನ್ನಡದಲ್ಲ. ಆ್ಯಕ್ಚುಲಿ ನನಗೆ ರಾಜ್ ಸರೇ ಬರ್ದಿರೋದು ಅದರಲ್ಲಿ ಆ್ಯಕ್ಟ್ ಮಾಡಬೇಕಂತ ಇದೆ. ಬಟ್ ಅವರು ಅದೇ ರೀಚಸ್. ಹಾಂ, ಬಟ್ ಐ ಲೈಕ್ ದ ವಿ ಹಿ ರೈಟ್ಸ್. ಇವನ್ ರಕ್ಷತ್ ಸರ್ ಬರೆಯೋದು ಕೂಡ ನನಗೆ ತುಂಬ ಇಷ್ಟ. ಔಟ್ ಆಫ್ ರೀಚ್ ಇವಾಗ ಸದ್ಯಕ್ಕೆ 5 ವರ್ಷದಿಂದ ಸಿಕ್ಕಿಲ್ಲ, ನಮಗೆ ಸಿಕ್ಕಿಲ್ಲ ಅವರು. ನಿಮಗೆ ಸಿಕ್ಕಿದ್ರೆ ನಮಗೆ ಹೇಳಿ. ರಿಷಬ್ ಶೆಟ್ಟಿ ಆಮೇಲಿಂದ ರಿಷಬ್ ಸರ್ ಅಂತೂ ಸಿಗೋದಾನೆ. ಐ ಕಾಂಟ್ ಇವನ್ ಥಿಂಕ್ ಆರ್ ಹೋಪ್ ದಟ್ ಹಿ ಮೈಟ್ ರೈಟ್ ಸಮಥಿಂಗ್ ಆ್ಯಂಡ್ ದೆನ್ ಕಾಸ್ಟ್ ಮೀ ಇನ್ ಇಟ್. ಬಟ್ ಇಫ್ ಹಿ ಕ್ಯಾನ್, ದರ್ಸ್ ನಥಿಂಗ್ ಲೈಕ್ ಇಟ್. ಸೊ ಬರೀ ಶೆಟ್ಟಿ ಬ್ರದರ್ಸ್ ಇದ್ರೆ ಸಾಕು ನಿಮಗೆ. ಶೆಟ್ಟಿ ಗ್ಯಾಂಗ್ನವರು, ಬೇರೆಯವ್ರು ಯಾರು ಬೇಕಾಗಿಲ್ಲ. ಹಾಕಿ ಇದನ್ನು ತಮ್ಮನೇಲಿ ಮಾಡಿ. ಅಂದರೆ ನನಗೆ ಅವ್ರ ವರ್ಕ್ ತುಂಬ ಕನೆಕ್ಟ್ ಆಯಿತು ಅಂತ ಅಷ್ಟೇ. ಸೊ ಹಾಗೆ. ಸೊ ಈಗ ನಿಮ್ಮ ಕನೆಕ್ಟ್ ಆಯಿತು ಅಂತ ಹೇಳಿದ್ರಿ. ಆ್ಯಕ್ಚುಲಿ ನಿಮ್ಮ ರೂಟ್ಸ್ ಬಗ್ಗೆ ಸ್ವಲ್ಪ ಹೇಳಿ. ಅಂದರೆ ಇಲ್ಲಿನ ಆಡಿಯನ್ಸಿಗೆ ಗೊತ್ತಿಲ್ಲ, ನನಗೆ ಗೊತ್ತು, ಅದಕ್ಕೋಸ್ಕರ. ಸೊ ಇಲ್ಲಿ ಉಡುಪಿಯವರು ನೀವು ಆ್ಯಕ್ಚುಲಿ. ತಂದೆಯವರು ಉಡುಪಿ, ತಾಯಿಯವರು ಚೆನ್ನೈ. ಸೊ ಹಿಂಗೆ ಅದು ಈ ಥರದೊಂದು ಕೊಲಾಬ್ರೇಷನ್ ಹೆಂಗೆ ಆಯಿತು ಆ್ಯಕ್ಚುಲಿ ತಂದೆ ತಾಯಿ ಬಗ್ಗೆ? ಐ ಥಿಂಕ್ ಅಪ್ಪ ಚೆನ್ನೈಯಲ್ಲಿ ವರ್ಕ್ ಮಾಡಬೇಕಾದ್ರೆ ಇಬ್ಬರು ಮೀಟ್ ಆಗಿ ಮದುವೆ ಆಗಿದ್ದು. ಓಕೆ, ಹಂಗೆ ಆಗುತ್ತಾ? ಮ್ಯಾಂಗ್ಳೂರಿಯನ್ಸ್ ಅಲ್ಲಿ ಹೋಗಿ ತಮಿಳಿಯನ್ಸ್ ಒಪ್ಕೊಳ್ಳೋದು ಹಂಗೆಲ್ಲ ನಡೆಯುತ್ತೆ? ಆಯಿತು, ಬಿಕಾಸ್ ಇಬ್ಬರು ಆಲ್ಮೋಸ್ಟ್ ಸೇಮ್ ಐ ಥಿಂಕ್ ಕಾಸ್ಟ್ ಇದ್ದಿದ್ದರಿಂದ ಆಯಿತು. ಓಕೆ, ಹಾಗೆ. ಯಾ, ಒಬ್ಬರೇ ಮಗಳು ನೀವು? ಹಾಂ, ಬ್ಲ್ಯಾಕ್. ಯಾಕಂತ? ಓಕೆ, ಅದು ಅವ್ರಿಗೆ. ಸೊ ಅಂದರೆ ನಿಮಗೆ ತುಳು ಎಲ್ಲ ಬರುತ್ತಾ? ಫೆಮಿಲಿಯರ್ ಇದೆಯಾ ನಿಮಗೆ? ಉಡುಪಿಯವರು ತಂದೆಯವರು? ಇಲ್ಲ, ಆ್ಯಕ್ಚುಲಿ ನಾನು ಹುಟ್ಟಿದ್ದು ಚೆನ್ನೈಯಲ್ಲಿ ಆ್ಯಂಡ್ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ನಾನು ಬರೀ ಸಮ್ಮರ್ ಹಾಲಿಡೇಸ್ ಮಾತ್ರ ಸ್ಪೆಂಡ್ ಮಾಡ್ತಿದ್ರಿಂದ ನಂಗೆ ಲ್ಯಾಂಗ್ವೇಜ್ ಅಷ್ಟು ಹೋಲ್ಡ್ ಇಲ್ಲ ತುಳು ಅಲ್ಲಿ. ಆ್ಯಂಡ್ ಕೆಲವೊಂದು ವರ್ಡ್ಸ್ ಅರ್ಥ ಆಗುತ್ತೆ, ಬಟ್ ನನಗೆ ನಾನೇ ಮಾತಾಡಲಿಕ್ಕೆ ಬರಲ್ಲ. ಹಬ್ಬ, ನಮಗೆ ಖುಷಿ ಆಯ್ತು ಆ್ಯಕ್ಚುಲಿ. ಕನ್ನಡ ಬರುತ್ತಲ್ಲ, ನಮಗೆ ಇಂಟರ್ವ್ಯೂ ಮಾಡೋಕ್ಕೆ ಒಳ್ಳೇದಾಯ್ತು. ಇಲ್ಲ ನಾನು ಯಾವ ಲ್ಯಾಂಗ್ವೇಜಲ್ಲಿ ಮಾಡೋದು ಅಂತ ಯೋಚನೆ ಮಾಡಬೇಕಾಗಿದೆ. ಈಗ ತಮಿಳ್ ಮಾಡಲಾ, ತುಳುವಲ್ಲಿ ಮಾಡಲಾ? ತುಳು ಬರುತ್ತೆ ಅಫ್ಕೋರ್ಸ್, ಬಟ್ ತುಳು ಅಷ್ಟೇನು ಫೆಮಿಲಿಯರ್ ಇಲ್ಲ ಆಗಲ್ಲ. ಇಲ್ಲ. ಓಕೆ, ಕಲಿಬೇಕು ಅಂತ ಉಂಟಾ? ಈಗ ರಾಜ್ಬಿ ಶೆಟ್ಟಿ ಇನ್ನೊಂದು ಫಿಲಮ್ ಮಾಡ್ತಾರೆ, ಕನ್ನಡ ತುಳು ಎರಡರಲ್ಲೂ ಬರುತ್ತದು. ಅವಾಗ ಕಲೀಲೇಬೇಕಾಗುತ್ತೆ, ನೀವೇ ಡಬ್ ಮಾಡಬೇಕಾಗುತ್ತೆ. ಖಂಡಿತ. ಮತ್ತು ನನಗೆ ಲ್ಯಾಂಗ್ವೇಜ್ ಕಲಿಯೋದು ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದೆ. ಇವಾಗ ಕೆಲಸ ಮಾಡ್ತಾ ಕೆಲವೊಂದು ಪದಗಳು ಬರುತ್ತೆ, ಗೊತ್ತಾಗುತ್ತೆ. ಆಮೇಲೆ ಹಾಗೆ ಅದರಲ್ಲೇ ತೊಡಗಿಸ್ಕೊಂಡ್ರೆ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ. ಅದು ಯಾರ ಜೊತೆಗೂ ಮಾತಾಡ್ತಾನೆ ಇಲ್ಲಾಂದ್ರೆ ಸಿಗಲ್ವಲ್ಲ ಆಪರ್ಚುನಿಟಿ. ಕರೆಕ್ಟ್. ಈಗ ಮಲಯಾಳಮಲ್ಲಿ ನೀವೇ ಡಬ್ ಮಾಡಿದ್ರಿ, ತಮಿಳಲ್ಲಿ ನೀವೇ ಡಬ್ ಮಾಡಿದ್ರಾ, ತೆಲುಗಲ್ಲಿ ನೀವೇ ಮಾಡ್ತಾ ಇದ್ದೀರಾ ಈಗ ನೆಕ್ಸ್ಟ್. ಸೊ ಹಂಗಾದ್ರೆ ಕನ್ನಡದಲ್ಲಿ ಮಾಡಲೇಬೇಕು. ಇಟ್ಸ್ ಅನ್ ಆಬ್ಲಿಗೇಷನ್. ಅದು ಆಮೇಲೆ ಜನಗಳು ರೊಚ್ಚಿಗೆ ಬಿಡ್ತಾರೆ, ಮಾಡಲೇಬೇಕಾಗುತ್ತೆ. ಸೊ ಇನ್ನು ಇವಾಗ ಒಂಥರ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದ್ದೀರಾ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ ನಿಮಗೆ? ಬಿಕಾಸ್ 22 lakhs ವ್ಯೂಸ್ ಆಯ್ತು ಇವಾಗ. ಮತ್ತೆ ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿ ರಿಮಿಕ್ಸ್ ಮಾಡ್ತಾ ಇದ್ದಾರೆ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ನಿಮ್ ರೀಲ್ಸ್ನ ಇದು ಮಾಡ್ಕೊಂಡು ಮತ್ತೆಲ್ಲ ಅವರವರೇ ತುಳಸಿ ಅನ್ಕೋತಾ ಇದ್ದಾರೆ, ಬಟ್ ರಿಯಲ್ ತುಳಸಿ ನೀವೇನೆ. ಹಂಗೆಲ್ಲ ಇಲ್ಲ. ಆ್ಯಕ್ಚುಲಿ ನಾ ಇವಾಗ ನೋಡೋಕೆ ಹೋದ್ರೆ ತುಂಬ ರೀಲ್ಸಲ್ಲಿ ಡಾನ್ಸ್ ಸ್ಟೆಪ್ಸ್ ಎಲ್ಲ ಮಾಡಿ ಹಾಕ್ತಿದ್ದಾರೆ. ಅದೆಲ್ಲ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಅನ್ಸುತ್ತೆ ಗೊತ್ತಾ. ಲೈಕ್ ನಾವು ಮಾಡಿರೋದಕ್ಕಿಂತ ಇಟ್ಸ್ ಅ ಬೆಟರ್ ಜಸ್ಟಿಫಿಕೇಶನ್ ವೆನ್ ದೇ ಕ್ರಿಯೇಟೆಡ್ ಸಮಥಿಂಗ್. ಹಾಂ, ಆ್ಯಂಡ್ ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್ ಆಗಿ ಮಾಡ್ತಿದ್ದಾರೆ. ನಾವು ಊಹೆ ಆಗದೆ ಇರುವಂತಹ ಥಿಂಗ್ಸ್ನೆಲ್ಲ ಮಾಡ್ತಿದ್ದಾರೆ. ಸೊ ಅದು ನೋಡಿದಾಗ ನನಗೆ ನಮ್ಗಿಂತ ಬೆಟರಾಗಿ ಮಾಡಿದ್ದಾರೆ ಅಂತ ಖಂಡಿತ ಅನಿಸುತ್ತೆ. ಆ್ಯಂಡ್ 22 lakh ವ್ಯೂಸ್ ನೋಡಿ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಸ್ವಲ್ಪ ರೀಚ್ ಆಗಿದೆ, ಎಲ್ಲರ ಕಷ್ಟ ಏನೋ ಅದಕ್ಕೊಂದು ಫ್ರೂಟ್ ಸಿಕ್ತು ಅಂತ ಹೇಳಿ ಖುಷಿ ಆಗುತ್ತೆ. ಓಕೆ,
ಸೊ ಇವಾಗ ಇದು ನಾನೇನೋ ಒಂದು ಕೇಳಕ್ಕೆ ಹೋದೆ, ಸುಮೇಧ್ ಅಂದರೆ ಅವ್ರದ್ದು ನೀವು ಸೂಫ್ರಮ್ಸು ಅಲ್ಲಿ ಕೆಲಸ ನೋಡಿರ್ತೀರ, ಮೊದಲು ಅವ್ರನ್ನ ಫಾಲೋ ಮಾಡ್ತಾ ಇದ್ರೆ ನೀವು ಸುಮೇಧ್ ವರ್ಕ್ನ, ಅಥವಾ ಇದರಿಂದನೇ ನಿಮಗೆ ಪರಿಚಯ ಆಗಿದ್ದ? ಗುಡ್ ಕ್ವೆಶನ್. ಆ್ಯಕ್ಚುಲಿ ನನ್ನ ಕಾಲೇಜಿಂದ ಕೆಲವರು ಅವ್ರ ಸಾಂಗ್ಸ್ನ ಶೇರ್ ಮಾಡ್ತಿದ್ರು. ಇದು ಯಾವಾಗ ಅಂದರೆ ಜಸ್ಟ್ 19 ಇಯರ್ಸ್ ಅಲ್ವಾ ಇವಾಗ ಅವರು? ಇವಾಗ 21 ಆಗಿದ್ದಾರೆ. ನನಗಿಂತ 20 ವರ್ಷ ಚಿಕ್ಕವರು. ಹಾಂ, 20 ವರ್ಷ ಸೊ ನನ್ನ ಕಾಲೇಜ್ ಫ್ರೆಂಡ್ಸ್ ಸುಮ್ಮನೆ ಇವಾಗ ಅಂದರೆ ನೀವು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಿರ್ತೀರಲ್ಲ, ಪ್ಲೇ ಲಿಸ್ಟ್ ಎಲ್ಲ ಶೇರ್ ಮಾಡ್ತಿರ್ತೀರಲ್ಲ, ಆ ಥರ ನಮ್ಮದೊಂದು ಕಾಮನ್ ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಸುಮೇಧ್ ಸಾಂಗ್ಸ್ ಬಹಳಷ್ಟಿತ್ತು. ಕರ್ಮ, ಮಾಯೆ, ಸಾಗರ, ಕರ್ಮ ಅದೆಲ್ಲ ಇತ್ತು. ಬೇರೆ ಗೊತ್ತಿದ್ರೆ ಹೇಳಿ, ನಾವು ಹಾಡ್ಸಲ್ಲ ಇವಾಗ ಸದ್ಯ ಟ್ಯಾಲೆಂಟ್. ಸೊ ಅದನ್ನು ನಾವು ಶೇರ್ ಮಾಡ್ತಿದ್ವಿ ಅಷ್ಟೇ. ಆಮೇಲೆ ನನಗೆ ಆ್ಯಕ್ಚುಲಿ ಸೂಫ್ರಾಮ್ಸು ಮೂವಿ ನೋಡಾದ್ಮೇಲೆ ಗೊತ್ತಾಗಿದ್ದು ಸುಮೇಧ್ ಇವರೇ, ನಾವು ಸಾಂಗ್ಸ್ ಕೇಳ್ತಿದ್ವಲ್ಲ ಅವರೇ ಇವರು ಅಂತ ಅವಾಗ ಗೊತ್ತಾಗಿದ್ದು. ತುಂಬ ಭಾಳಷ್ಟು ಇಂಟರ್ವ್ಯೂಸ್ ಎಲ್ಲ ಬಂತು ನನ್ನ ಇದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಪ್ರೋಚ್ ಮಾಡಿದ್ರು ರಾಜ್ ಸರ್ ಅಂತೆಲ್ಲ ಹೇಳಿ. ಅದು ನೋಡಿದ ಮೇಲೆ ಗೊತ್ತಾಯಿತು, ಓ ಈ ಸುಮೇಧನ ಅವರು ಅಂತ ಹೇಳಿ. ಸೊ ಮುಂಚಿಂದನೂ ಅಂದರೆ ಆವಾಗಿಂದನೂ ಆಮೇಲೆ ಅವ್ರ ಜೊತೆಗೆ ವರ್ಕ್ ಮಾಡೋ ಚಾನ್ಸ್ ಸಿಕ್ತು ಕೂಡ. ಈಗ ಲೇಡೀಸ್ ಇದು ಅಂದರೆ ಎಸ್ಪೆಷಲಿ ಫೀಮೇಲ್ ಲೀಡ್ಸ್ ಇದು ಶೆಲ್ಫ್ ಲೈಫ್ ತುಂಬ ಕಡಿಮೆ ಅನ್ನೋ ಥರದ್ದೆಲ್ಲ ಇದೆ ಆ್ಯಕ್ಚುಲಿ. ಬಟ್ ಇವಾಗೆಲ್ಲ ಬ್ರೇಕ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಬೇರೆ ಬೇರೆ ಲೈಕಂದ್ರೆ ಪಾತ್ರಗಳಲ್ಲಿ ಕಾಣಿಸ್ಕೋತಾರೆ. ತುಂಬ ಟೈಮ್ ಆದರೂ ಕೂಡ, ತುಂಬ ವರ್ಷಗಳಿಂದ ಇದ್ದರೂ ಕೂಡ. ನಿಮಗೆ ಏನು ಅನಿಸುತ್ತೆ ಆ್ಯಕ್ಚುಲಿ, ಅಂದರೆ ವಾಟ್ ಈಸ್ ಯುವರ್ ಟಾರ್ಗೆಟ್ ಬೇಸಿಕಲಿ? ನಿಮ್ಗೆ ಯಾವ ಥರದ್ದು, ಅಂದರೆ ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು ಅಂತನಾ, ಅಥವಾ ಒಳ್ಳೊಳ್ಳೆ ರೋಲ್ಸ್ಗಳಲ್ಲಿ ಕಾಣಿಸ್ಕೋಬೇಕು ಅಂತನಾ, ಅಂದರೆ ಹಿಂಗೆ ಎಕ್ಸಾಕ್ಟ್ಲಿ? ಬಿಕಾಸ್ ಟೈಮ್ ಕೂಡ ಅಂದರೆ ಇವನ್ ಫಾರ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಇಬ್ಬರಿಗೂ ಅದು ಮ್ಯಾಟ್ರ್ ಆಗುತ್ತೆ ಇವಾಗ ಎಸ್ಪೆಷಲಿ. ಯಾವ ಥರ ನಿಮ್ಮ ಕರಿಯರ್ನ ಕೊಂಡೊಯ್ಯಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಹಾಂ, ಅದನ್ನ ಯಾವಾಗ ಯು ಹ್ಯಾವ್ ಟು ವರಿ ಅಬೌಟ್ ಶೆಲ್ಫ್ ಲೈಫ್ ಅಂತಂದರೆ, ಓಕೆ ನಾನು ಐ ಕ್ಯಾನ್ ಓನ್ಲಿ ಡೂ ಹೀರೋಯಿನ್ ರೋಲ್ಸ್, ಅದು ಬಿಟ್ಟರೆ ನಾನು ಏನೇನು ಮಾಡೋದಿಲ್ಲ ಅಂದಾಗ ನೀವು ಹ್ಯಾವ್ ಟು ವರಿ ಅಬೌಟ್ ಈ ವಯಸ್ಸಾದ್ಮೇಲಿಂದ ನಾನು ಅಷ್ಟು ಚೆನ್ನಾಗಿ ಕಾಣದೇ ಇರಬಹುದು ಅನ್ನೋ ವರಿ ಇರುತ್ತೆ. ಬಟ್ ಸಿನ್ಸ್ ಐ ಆಮ್ ಲೈಕ್ ಮೇನ್ಲಿ ಐ ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್, ನನಗೆ ತಲೆಯಲ್ಲಿ ಅಷ್ಟು ಇದಿಲ್ಲ ಸೇಯಿಂಗ್ ಹೀರೋಯಿನ್ ನಂಗೊಂದು ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅನ್ನೋದಿಲ್ಲ. ಇವಾಗ ಐ ಬಿಕಮ್ ಹ್ಯಾಪಿ ಬಿಕಾಸ್ ನನಗೆ ಇಫ್ ಐ ಗೆಟ್ ಟು ಎಕ್ಸ್ಪೆರಿಮೆಂಟ್ ವಿತ್ ರೋಲ್ಸ್. ಇವಾಗ ಒಂದು ಪಾತ್ರ, ಇವಾಗ ನೀವು ಹೇಳ್ದಂಗೆ ಡೊಮಿನಿಕ್ ಪಾತ್ರ ಸ್ವಲ್ಪ ವಿಭಿನ್ನವಾಗಿತ್ತು. ಸೊ ಆ ಥರ ಡಿಫ್ರೆಂಟ್ ಪಾತ್ರ ಕೊಟ್ಟಾಗ ನನಗೆ ಖುಷಿ ಆಗುತ್ತೆ, ಐ ಫೀಲ್ ಹ್ಯಾಪಿ ಅಬೌಟ್ ಇಟ್. ಸೊ ಹಂಗಿರ್ಬೇಕಾದ್ರೆ ಒನ್ ಅಡ್ವಾಂಟೇಜ್ ಫಾರ್ ಪೀಪಲ್ ಲೈಕ್ ಅಸ್ ಇಸ್ ದಟ್ ವಿ ಡೋಂಟ್ ಏಜ್. We can do any part at any age. ಶಫಾಲಿ ಶಾ ಎಲ್ಲ ಮಾಡ್ತಿದ್ದಾರಲ್ಲ, ರೈಟ್? ಸೊ that confidence I have. If you see yourself as an artist, you don't have an age limit. ಕರೆಕ್ಟ್. ಅಂದರೆ ಪರ್ಟಿಕ್ಯುಲರ್ಲಿ ಈ ಥರದ ರೋಲ್ಸ್ಗಳು ನಂಗೆ ಕಾಣಿಸ್ಕೊಳ್ಳೋಕೆ ಇಷ್ಟ ಇದೆ, ಈ ಥರದ್ದು ನಂಗೆ ಯಾರಾದರೂ ಬರೀಬೇಕು, ಆ ಥರದ್ದೆಲ್ಲ ಯೋಚನೆ ಇದ್ದರೆ ಯಾವ ಥರದ್ದು ಸಿನಿಮಾ ಅಂದರೆ ರೆಫರೆನ್ಸ್ ಥರ ನೀವು ಹೇಳೋದಾದರೆ? ನನಗೆ ತುಂಬ ಅಂದರೆ ಬಕೆಟ್ ಲಿಸ್ಟಲ್ಲಿ ತುಂಬ ಇದೆ. ಐ ವಾಂಟೆಡ್ ಟು ಡೂ ಅ ಹಾರರ್ ಮೂವಿ, ಹಾರರ್ ಮತ್ತು ಸೈಕಾಟಿಕ್ ಥ್ರಿಲ್ಲರ್. ಅದರಲ್ಲಿ ಅಂದರೆ ನನ್ನಿಂದ ಸ್ಟೋರಿ ಮೂವ್ ಆಗಬೇಕು ಅಂತ, ನಾಟ್ ಜಸ್ಟ್ ಬಿ ಅ ಪಾರ್ಟ್ ಆಫ್ ಇಟ್, ಬಟ್ ಐ ಹ್ಯಾವ್ ಟು ಬಿ ದ ಮೇನ್ ರೀಸನ್ ವೈ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ದ ಸ್ಟೋರಿ ಅನ್ನೋ ಥರ. ಆ್ಯಂಡ್ ನಾನು ಐ ಹ್ಯಾವೆಂಟ್ ಟ್ರೈಡ್ ಕಾಮಿಡಿ genre because ಅದರಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆಲ್ಸೋ ಕ್ರ್ಯಾಕ್ ಕಾಮಿಡಿ. ಐ ಆಮ್ ನಾಟ್ ಆಸ್ ಅ ಪರ್ಸನ್ ಐ ಆಮ್ ನಾಟ್ ವೆರಿ ಫನಿ. ಐ ಮೇಕ್ ವೆರಿ ಬ್ಯಾಡ್ ಜೋಕ್ಸ್. So to experiment with that will be a good learning. So and then definitely love story or a romantic movie. So all these are there in the bucket. ಓಕೆ. ಅಂದರೆ ಒಂದು ನೀವು ಎಲ್ಲ ಥರದ ಪಾತ್ರಗಳನ್ನು ಮಾಡ್ತೀರಾ, ಓನ್ಲಿ ಹೀರೋಯಿನ್ ರೋಲ್ಸ್ ಮಾತ್ರ ಮಾಡಲ್ಲ. ಸೊ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ, ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಂದರೆ ಬೇರೆ ಯಂಗ್ಸ್ಟರ್ಸ್ಗೂ ಕೂಡ ಅದೊಂದು ಉತ್ತರ ನಿಮ್ಮ ಆನ್ಸರಿಂದ ಸಿಗ್ಬೋದು. ಅಂದರೆ ಅವ್ರಿಗೀಗ ಕೆಲವರು ಇದ್ರ ಮೇಲೆ ಡಿಪೆಂಡ್ ಆಗಿ, ಫಿನಾನ್ಷಿಯಲಿ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿ ಬರೋರು ಇರ್ತಾರೆ ಸುಮಾರು ಜನ. ಇದರಿಂದನೇ ದುಡಿಬೇಕು, ನಾನು ಇದರಿಂದನೇ ಜೀವನ ಕಟ್ಕೊಳ್ಬೇಕು, ವಾಟ್ ಎವರ್. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದರೆ, ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ. ಅಂದರೆ ಒಂದೊಂದ್ಸಲ ಕೆಲವ್ರಿಗೆ ಹಿಂಗಾಗುತ್ತೆ ಅಂದರೆ, ಹಣ ಸಿಗುತ್ತಲ್ಲ ಅಂತ ಯಾವುದೋ ಒಂದು ಸ್ಕ್ರಿಪ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದ ಸಿಚುವೇಶನ್ ಅವ್ರು ಅದಕ್ಕೂ ಮಾಡಿರ್ತಾರೆ ಸುಮ್ಮನೆ ಇಷ್ಟ ಇಲ್ಲದೆ ಇದ್ರು. ಅಂದರೆ ಈಗ ಚೂಸಿಯಾಗೂ ಇರಬೇಕು, ಪ್ಲಸ್ ಇದು ಬ್ಯಾಲೆನ್ಸು ಮಾಡಬೇಕು ಅಂದ್ಕೊಳ್ಳೋರಿಗೆ ಏನು ಹೇಳ್ತೀರಾ ಅಂತ ನೀವು? ಬಿಕಾಸ್ ನೀವು ಆಲ್ರೆಡಿ ಬಾರ್ನ್ ರಿಚ್ಚು. ಇಲ್ಲ, ಹಾಗೆಲ್ಲ ಏನಿಲ್ಲ. ಒನ್ ಬ್ಯಾಡ್ ಥಿಂಗ್ ಅಬೌಟ್ ದಿಸ್ ಫೀಲ್ಡ್ ಇಸ್ ನಿಮಗೆ ಯು ಡೋಂಟ್ ಹ್ಯಾವ್ ಅ ಕಾನ್ಸ್ಟೆಂಟ್ ಇನ್ಕಮ್. ಸೊ ನಾನು ಐ ಯೂಸ್ ಟು ವರ್ಕ್ ಇನ್ IT ಆ್ಯಂಡ್ ದೆನ್ ಡೂ ದಿಸ್. ಸೊ ನಿಮಗೆ ಯಾವಾಗ ಐ ಕ್ಯಾನ್ ಚೂಸ್ ದಿಸ್ ಸ್ಕ್ರಿಪ್ಟ್ ಅನ್ನೋ ಧೈರ್ಯ ಬರುತ್ತೆ ಅಂದರೆ ಓನ್ಲಿ ವೆನ್ ಯು ಹ್ಯಾವ್ ಅ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಫ್ರಮ್ ಸಮ್ವೇರ್. ಆವಾಗಲೇ ನಿಮಗೆ ಸ್ವಲ್ಪ ಧೈರ್ಯ ಬರೋದು, ನಾನು ಯಾವ್ದು ಬೇಕೋ ನಾನು ಅದನ್ನು ಚೂಸ್ ಮಾಡಬಹುದು ಅಂತ. ಸೊ ಇವಾಗ ಆ ಮೀನ್ಸ್ ಇಲ್ಲ ಅಂದವ್ರಿಗೆ ಯು ಹ್ಯಾವ್ ಟು ಚೂಸ್ ವಾಟ್ ಎವರ್ ಕಮ್ಸ್ ಯುವರ್ ವೇ.
ಅಲ್ವಾ. ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಫುಲ್ ಟು ಯು ಆರ್ ಇಟ್ ಕ್ಯಾನ್ ಬಿ ಅ ಬ್ಯಾಡ್ ಥಿಂಗ್ ಆಲ್ಸೋ. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ಮನ್ನ ಜಾಸ್ತಿ ಈ ಥರ ರೋಲ್ಸಲ್ಲಿ ನೋಡಿ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ರೋಲ್ಸಲ್ಲಿ ನೋಡಿ ಏನಾಗ್ಬಿಡುತ್ತೆ ಅಂದರೆ, ನನ್ನ ನೆಕ್ಸ್ಟ್ ಮೂವಿಗೆ ಇವ್ರನ್ನೇ ಅಕ್ಕ ಥರ ಹಾಕೋಬೇಕು, ಇವ್ರನ್ನೇ ತಂಗಿ ಥರ, ಆ ಥರ ಎಲ್ಲ ಸ್ಟೀರಿಯೋಟೈಪ್ ಬಿಲ್ಡ್ ಆಗೋಕ್ಕೆ ಶುರು ಆಗುತ್ತೆ. ದಟ್ ಈಸ್ ಆಲ್ಸೋ ಅ ಬ್ಯಾಡ್ ಥಿಂಗ್. ಬಟ್ ದೆರ್ ಇಸ್ ನೋ ಫಾರ್ಮುಲಾ ಇನ್ ದಿಸ್. ಇವಾಗ ನಾನು ಇಫ್ ಐ ಹ್ಯಾಡ್ ನಾಟ್ ಅಕ್ಸೆಪ್ಟೆಡ್ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ರೋಲ್, ನನಗೆ ಈ ಥರ ಆಪರ್ಚುನಿಟೀಸ್ ಸಿಗ್ತಿರ್ಲಿಲ್ಲ ಅಲ್ವಾ. ನಾನು ಫಸ್ಟ್ ತೆಲುಗು ಶುರು ಮಾಡಿದಾಗ ಐ ವಾಸ್ ಜಸ್ಟ್ ಅ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಗೆ ಹೋಗಿದ್ದೆ ನಾನು. ಆ್ಯಂಡ್ ಫ್ರಮ್ ದೇರ್ ಐ ನೆವರ್ ಎಕ್ಸ್ಪೆಕ್ಟೆಡ್ ನನ್ನನ್ನು ಯಾರೋ ನೋಡಿ ಒಂದು ನೆಟ್ವರ್ಕ್ ಬೆಳೆಯುತ್ತೆ, ಅಲ್ಲಿಂದ ನಂಗೆ ಸಿಗುತ್ತೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ದೆರ್ ಇಸ್ ನೋ ಫಾರ್ಮುಲಾ. ಇಫ್ ಐ ಸೇ ದಟ್ ನೀವು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ನ ಅಕ್ಸೆಪ್ಟ್ ಮಾಡಬಾರ್ದು, ಇಂಥ ರೋಲ್ಸ್ ಎಲ್ಲ ಅಕ್ಸೆಪ್ಟ್ ಮಾಡಿದ್ರೆ ನೀವು ಲೈಫ್ ಲಾಂಗ್ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗೇ ಇರ್ತೀರಾ ಅಂತ ಹೇಳಿದ್ರೆ ದೆನ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಲ್ವಾ. ಸೊ ಅಗೇನ್ this field is extremely unstable. So if you have ಅಂದರೆ ತುಂಬ ದಿನಕ್ಕೆ ನಾನು ಫೈನಾನ್ಷಿಯಲಿ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಿ ಅಂದರೆ ಖಂಡಿತ ನೀವು ಇಟ್ಸ್ ಬೆಟರ್ ಟು ಫೈಂಡ್ ಜಾಬ್ ದಟ್ ಪೇಸ್ ಯು ಅ ಕಾನ್ಸ್ಟೆಂಟ್ ಇನ್ಕಮ್. ಅದರ್ವೈಸ್ ಟೇಕ್ ಎನಿಥಿಂಗ್ ದಟ್ ಕಮ್ಸ್ ಯುವರ್ ವೇ, ಬಿಕಾಸ್ ದಟ್ ವಿಲ್ ಹೆಲ್ಪ್ ಯುವರ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಆ್ಯಂಡ್ ಅದರಲ್ಲೇ ಯು ಹ್ಯಾವ್ ಟು ಸಿ ವಾಟ್ ಬೆಟರ್ ಐ ಕ್ಯಾನ್ ಡೂ ಟು ರೀಚ್ ದೇರ್ ಅಂತ ಹೇಳಿ. ಓಕೆ, ಅದೇ ಸ್ಕ್ರಿಪ್ಟ್ ಆ್ಯಕ್ಚುಲಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳೋ ಥರ ಒಂದು ಪೊಸಿಷನ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ನೀವು ಈಗ ಲೈಕ್ ಯು ಕ್ವಿಟ್ ದ ಜಾಬ್ ಅದೆಲ್ಲ ಆಗಿದೆ ಇವಾಗ. ಅಂದರೆ ಹಿಂಗೆ ಅಂದರೆ ನೀವು ನನಗೆ ಅಬ್ಸರ್ವ್ ಮಾಡಿರೋ ಪ್ರಕಾರ ತುಂಬ ಇಂಟ್ರೋವರ್ಟ್ ನೀವು ಆ್ಯಕ್ಚುಲಿ, ಜಾಸ್ತಿ ಏನು ಮಾತಾಡೋಲ್ಲ ಏನಿಲ್ಲ. ಅಂದರೆ ಅವ್ರು ಅಪ್ರೋಚ್ ಮಾಡೋರು ಅಂದರೆ ಅದು ಏನು ಅಂದರೆ ಜಸ್ಟ್ ಅವ್ರು ಒಂದು ಲೈನ್ ಹೇಳಿದ್ರೆ ನಿಮಗೆ ಓಕೆ ಆಗುತ್ತಾ, ಅಥವಾ ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಕೇಳ್ತೀರಾ ಅದನ್ನು ಹೆಂಗೆ ಅಂತ ಎಕ್ಸಾಕ್ಟ್ಲಿ ಆ ಪ್ರೋಸೆಸ್ ಹೆಂಗೆ ನೀವು ಅಂದರೆ ಸ್ಟ್ರೀಮ್ ಲೈನ್ ಹೆಂಗೆ ಮಾಡ್ತೀರಾ? ಅಂದರೆ ನಾವು ಕರೆಕ್ಟು ಒಂದು ಒಳ್ಳೆ ಕರೆಕ್ಟ್ ಸೋರ್ಸಿಂದನೇ ಬರ್ತಾ ಇದೆಯಾ ಆಫರ್ ನಮಗೆ ಅಥವಾ ಇಲ್ವಾ, ಅದನ್ನ ಹೆಂಗೆ ಜಡ್ಜ್ ಮಾಡ್ತೀರಾ ನೀವು ಅಂತ? ಅಂದರೆ ಇವಾಗ ಸೊ ಸಮ್ ಪೀಪಲ್ ಡೂ ದಿಸ್, ಸಮ್ ಪೀಪಲ್ ವಿಲ್ ನಾಟ್ ಡೂ ಇಟ್. ಆಯಿತಾ, ನಾನು ನೋಡಿರೋ ಪ್ರಕಾರ ಕನ್ನಡದಲ್ಲಿ ಬಹಳಷ್ಟು ಜನ ಒಂದೇ ಅಪ್ರೋಚ್ ಅಲ್ಲ, ದೇ ಡೋಂಟ್ ಸೇ ಎನಿಥಿಂಗ್. ಅದೇ ನನಗೇನು ಇಷ್ಟ ಆಗಲ್ಲ ಅಂದರೆ ಇವಾಗ ಡೈರೆಕ್ಟರ್ ಬಂದು ಕೇಳ್ತಿದ್ದಾರೆ, ಯಾರೋ ಕಾಲ್ ಮಾಡ್ತಿದ್ದಾರೆ, ನಿಮಗೆ ಪಾತ್ರಕ್ಕೆ ಹುಡುಕ್ತಿದ್ದಾರೆ ಅಂತಂದರೆ ನನಗೆ ಐ ನೀಡ್ ಸಮ್ ಇನ್ಫಾರ್ಮೇಷನ್. ಐ ಕಾಂಟ್ ಜಸ್ಟ್ ಸೇ ಹೌದಾ ನಾನು ಎಲ್ಲಿ ಬರ್ಬೇಕು ಹೇಳಿ ನಾನು ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ ಆಯಿತಾ. ಬಟ್ ಯು ಹ್ಯಾವ್ ಟು ಗಿವ್ ಮೀ ಒಂದು ಸಿನಾಪ್ಸಿಸ್ ಥರನೋ ಏನೋ ಒಂದು ರೈಟಪ್ ಕಳಿಸಿ, ಅಥವಾ ಈವನ್ ಇನ್ ಅ ಮೆಸೇಜ್ ಟೆಲ್ ಮೀ ಡಿರೆಕ್ಟರ್ ಇವರು ಈ ಪ್ರೊಡಕ್ಷನ್ ಹೌಸಿಂದ ಕರೀತಾ ಇದ್ದಾರೆ, ಆ್ಯಂಡ್ ಈ ಟೆಕ್ನಿಷಿಯನ್ಸ್ ನಾವು ಆಯ್ಕೆ ಮಾಡಿದ್ದೀವಿ, ರೈಟರ್ ಇವ್ರ ಸ್ಟೋರಿ ಬರೆದಿದ್ದಾರೆ, ಆ್ಯಂಡ್ ಸ್ಟೋರಿದು ಒಂದು ಚಿಕ್ಕ ಸಾರಾಂಶ ಇದೆಲ್ಲ ಹಾಕಿ ಕಳಿಸಿದ್ರೇ ನನಗೆ ಅರ್ಥ ಆಗೋದು. ನಾನು ಅದ್ರ ಮೇಲೆ ಆಮೇಲೆ ಗೂಗಲ್ ಮಾಡಿ ಇವ್ರು ಏನು ಮಾಡಿದ್ದಾರೆ ಪ್ರೀವಿಯಸ್ಲಿ ಅದೆಲ್ಲ ನನ್ನ ರಿಸರ್ಚ್ ನಾನು ಮಾಡ್ಕೊಂಡು ಬರ್ಬೋದು ಅಲ್ವಾ. ಸೊ ಮೋಸ್ಟ್ ಆಫ್ ದೆಮ್ ಗೆಟ್ ಅಫೆಂಡೆಡ್ ಸೇಯಿಂಗ್ ಇದೆಲ್ಲ ಕಳ್ಸೋಕ್ಕಾಗೋದಿಲ್ಲ, ಕೇಳಿದ್ರೆ ಕಳ್ಸೋಕ್ಕಾಗೋದಿಲ್ಲ ಅಂತ ಅದೇ ಹೇಳಿದ್ದು ಅಲ್ವಾ. ಅದು ನನಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರೋದು ಆ ಥರದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ. ಬಿಕಾಸ್ ನನಗೆ ಏನೂ ಹೇಳೋದಿಲ್ಲ, ಜಸ್ಟ್ ನೀವು ಇಲ್ಲಿಗೆ ಬನ್ನಿ, ಫಸ್ಟ್ ನಾವು ನಿಮ್ಮ ಲುಕ್ ಟೆಸ್ಟ್ ಮಾಡಿ ನಿಮ್ಮನ್ನ ನೋಡಬೇಕು, ಆಮೇಲಿಂದನೇ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗೋದು ಅನ್ನೋ ಥರ ಬರುತ್ತೆ. ಬಟ್ ಲಾಟ್ ಆಫ್ ಅದರ್ ಪೀಪಲ್ ದೇ ಆರ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಹೆಂಗೆ ಅಂದರೆ ದೇ ಒಬ್ಬರು ಅಪ್ರೋಚ್ ಮಾಡ್ತಿದ್ದಾರೆ ಅಂತಲೇ ದೇ ಹ್ಯಾವ್ ಅ ಗುಡ್ ಪ್ರೆಸೆಂಟೇಷನ್ ಬಿಲ್ಟ್. ಇಟ್ ಡಸಂಟ್ ಟೇಕ್ ಮಚ್ ಟೈಮ್ ಟು ಡೂ ಅ ಪ್ರೆಸೆಂಟೇಷನ್ ಅಲ್ವಾ, ಬಿಕಾಸ್ ನೀವು ಯು ಆರ್ ಸೆಲ್ಲಿಂಗ್ ಯೋರ್ ಸ್ಟೋರಿ. ನಿಮ್ಮ ಮೇಲೆ ನಿಮಗೆ ಆ ಕ್ಲಾರಿಟಿ ಇಲ್ಲ, ಅಥವಾ ನಿಮಗೆ ಅದ್ರ ಮೇಲೆ ಅಷ್ಟು ಆ ಡಿಸಿಪ್ಲಿನ್ ಇಲ್ಲ ಟು ವರ್ಕ್ ಆನ್ ಇಟ್ ಅಂತಂದರೆ ಅದು ಟ್ರಾನ್ಸ್ಲೇಟ್ ಆಗೋದಿಲ್ಲ. ಈವನ್ ಫಾರ್ ತುಳಸಿ, ಇವಾಗ ಗಿವ್ ಅ ಲಿಟಲ್ ಎಕ್ಸಾಂಪಲ್ ಆಫ್ ಹೌ ದೇ ಡಿಡ್ ದ ಲೊಕೇಶನ್ ರೆಕ್ಕಿ ಆಯಿತಾ. ದೇ ಡಿಡ್ ನಾಟ್ ಜಸ್ಟ್ ಶೋ ಮೀ ಒಂದು ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಂಬಂದು ನನಗೆ ಜಸ್ಟ್ ತೋರಿಸ್ಲಿಲ್ಲ. ದೇ ಮೇಡ್ ಅ ಬೋರ್ಡ್ ಆ್ಯಕ್ಚುಲಿ. ಬೋರ್ಡಲ್ಲಿ ಈ ಶಾರ್ಟಲ್ಲಿ ನಾವು ಇಲ್ಲಿರ್ತೀವಿ, ಈ ಶಾರ್ಟಲ್ಲಿ ನಾವಿಲ್ಲಿ ಈ ಥರದೊಂದು ರೀಜನ್ ನೋಡ್ತಾ ಇದ್ದೀವಿ ಅಂತೆಲ್ಲ ದೇ ಪ್ರಿಪೇರ್ಡ್. ಅವ್ರಿಗೇನೋ ಮಾಡಬೇಕಾಗ ಅವಶ್ಯಕತೆ ಇಲ್ಲ, ಬಿಕಾಸ್ ನನಗೆ ತೋರಿಸ್ತಾ ಇರೋದು ಐ ವಾಸ್ ಆಲ್ರೆಡಿ ಆನ್ ಬೋರ್ಡ್ ಅಲ್ವಾ, ನನಗೆ ತೋರಿಸೋ ಅವಶ್ಯಕತೆ ಇಲ್ಲ. ಬಟ್ ದೇ ಟುಕ್ ದ ಎಫರ್ಟ್ ಟು ಡೂ ಇಟ್. ಅದನ್ನು ನೋಡಿದಾಗ ನಿಮಗೆ ಅನಿಸುತ್ತೆ, ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ನಾನು ಚೆನ್ನಾಗಿ ಮಾಡಬೇಕು ಅಂತ ಅನ್ಸುತ್ತೆ. ಸ್ವಲ್ಪ ಆದರೂ ಸೀರಿಯಸ್ನೆಸ್ ಬರುತ್ತೆ. ಸೊ ಆ ಥರ ಆಗಿದೆ ನಿಮಗೆ, ಸುಮ್ಮನೆ ಬಂದ್ಬಿಡಿ ಲೊಕೇಶನ್ ಅಂತ ಆ ಥರ ತುಂಬ ಆಗಿದೆ ನನಗೆ. ಆ್ಯಂಡ್ ವಾಟ್ ವಾಸ್ ಯುವರ್ ಕ್ವೆಶ್ಚನ್? ಐ ಆಮ್ ಸಾರಿ. ನೀವು ಹೆಂಗೆ ಆ್ಯಕ್ಚುಲಿ ಸ್ಟ್ರೀಮ್ ಲೈನ್ ಅಂದರೆ ಒಳ್ಳೆ ಸೋರ್ಸಿಂದ, ಕರೆಕ್ಟ್ ಸೋರ್ಸಿಂದ ಬರ್ತಾ ಇದೆಯಾ, ಒಂದು ಅಥೆಂಟಿಕ್ ಸೋರ್ಸಿಂದ ಆಫರ್ ಬರ್ತಿದೆಯಾ ಅಂತ ಹೆಂಗೆ ಸ್ಟ್ರೀಮ್ ಲೈನ್ ಮಾಡ್ತೀರಾ? ಕೆಲವ್ರದ್ದು ಅಂದರೆ ಕೆಲವ್ರದ್ದು ಆ್ಯಕ್ಚುಲಿ ಪ್ರೋಸೆಸ್ಸೇ ಹಂಗೆ ಇರ್ಬೋದೇನೋ, ನಿಮಗೆ ಗೊತ್ತಿಲ್ಲ. ಈಗ ಅವರು ಡೈರೆಕ್ಟಾಗಿ ಬಂದು ನೋಡಿ ಅಲ್ಲೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇರ್ಬೋದೇನೋ, ಕರ್ಸ್ಬಿಡಿ ಜಾಗ ಸಾಕು ಅಷ್ಟೇ, ಫೋನಲ್ಲಿ ಅಷ್ಟೇ ಬನ್ನಿ ಅಷ್ಟೇ ಅಂತಾನೂ ಇರ್ಬೋದು. ದಟ್ ಇಸ್ ಸೋ ಸ್ಕೇರಿ. ನಾ ಹಂಗಿದ್ರೆ ಹೋಗೋದೇ ಇಲ್ಲ, ಬಿಕಾಸ್ ನಾನೇನಾದ್ರೂ ಹುಡುಗಾಗಿದ್ರೆ ಹೋಗ್ತಿದ್ನೇನೋ ಪ್ರಾಬಬ್ಲಿ. ಬಟ್ ನನಗೆ ತುಂಬ ಭಯ ಆಗತ್ತೆ ಆ ಥರ ಎಲ್ಲ ಹಂಗೆ ಕರೆದ್ರೆ ಹೋಗೋದಕ್ಕೆ. ಆ್ಯಂಡ್ ಅದೊಂದು. ಆಮೇಲೆ ನಾನು ಏನು ನೋಡಿ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಅಲ್ಲಿ ಡೆಫಿನೆಟ್ಲಿ ಕಾಲಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತೀನಿ. ಒನ್ ಲೈನ್ ಇಷ್ಟ ಆಯಿತು ಅಂತಂದರೆ ಈ ಸ್ಟೋರಿ ಇದೆಲ್ಲೂ ಬಂದಿಲ್ಲ, ಇದು ನಾನು ಥಿಂಕ್
ನಾನು ಈ ಎಂಡಿಂಗ್ನ ಥಿಂಕ್ ಮಾಡಿಲ್ಲ ಅಥವಾ ನಾನು ಈ ತಿರುವನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅಂದ್ಕೊಂಡಾಗ ಅವಾಗ ನನಗೆ ಅನ್ಸತ್ತಲ್ವಾ ಮುಂದೇನಾಗುತ್ತೆ ಕೇಳಬೇಕು ಅಂತ ಒಂದು ಕುತೂಹಲ ಬರುತ್ತಲ್ಲ ಹಾಗಿದ್ದಾಗ ಅದು ಫುಲ್ ನರೇಷನ್ ಹೇಳಕ್ಕೆ ಹೇಳ್ತೀನಿ. ಫುಲ್ ನರೇಷನಲ್ಲಿ ಸ್ಟೋರಿ ಅನಾಲಿಸಿಸ್ಗೆ ಅಂತಲೇ ಫ್ಯೂ ಥಿಂಗ್ಸ್ ಇದೆ. ವೇರ್ ಎವ್ರಿ ಕ್ಯಾರೆಕ್ಟರ್ ನೀವೇನೇನು ಬರೀತಿರೋ ಅದಕ್ಕೊಂದು ಮುಕ್ತಾಯ ಕೊಡಬೇಕು ಅಥವಾ ಅದಕ್ಕೊಂದು ರೀಸನ್ ಇರಬೇಕು ಏನಕ್ಕೆ ಈ ಕ್ಯಾರೆಕ್ಟರ್ ಬಂದಿದ್ದಾರೆ ಅಂತ ಹೇಳಿ. ಆ ಥರದ್ದೆಲ್ಲ ನೀವು ಅವರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಯು ಕ್ಯಾನ್ ಬಿಲ್ಡ್ ಅ ಫ್ಲೋ ಚಾರ್ಟ್. ಎವ್ರಿ ಕ್ಯಾರೆಕ್ಟರ್ದು ಒಂದೊಂದು ಇದನ್ನು ಹಾಕಿ ಅವ್ರದ್ದು ಕ್ಯಾರೆಕ್ಟರ್ಸ್ ಎಲ್ಲ ಬರ್ಕೊಂಡು ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತಾರೆ ಅಂತ ಯು ಕ್ಯಾನ್ ಬಿಲ್ಡ್ ಅ ಫ್ಲೋ ಚಾರ್ಟ್ ಅವ್ರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಸೊ ಆ ಒಂದು 4-5 ಕ್ಯಾರೆಕ್ಟರ್ಲಿ ನಿಮ್ಮದು ಒಬ್ಬರು ಕ್ಯಾರೆಕ್ಟರ್ ಇದ್ದಾರೆ ಅಂತಂದರೆ ನನ್ನಿಂದ ಸ್ಟೋರಿಗೆ ಏನಾಗ್ತಿದೆ, ಇವಾಗ ನನ್ನನ್ನು ತೆಗೆದ್ರೆ ಸ್ಟೋರಿ ಏನು ಎಫೆಕ್ಟೇ ಆಗ್ತಿಲ್ಲ, ಅದು ಪಾಡಿಗೆ ಅದು ಮೂವ್ ಆಗ್ತಿದೆ ಅಂತಂದರೆ ದರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ಸಮಥಿಂಗ್ ಲೈಕ್ ದಟ್. ಏನು ಇದಿರಲ್ಲ ಅಂತ ನನ್ನ ಅಭಿಪ್ರಾಯ. ಮೇ ಬಿ ಅದರ್ಸ್ ಮೈಟ್ ಸಿ ಹಂಗೆ ಇರಬೇಕಲ್ಲ ಅವ್ರಿಗೆ, ಅಂದರೆ ಏನು ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ. ಯಾ, ಆ್ಯಂಡ್ ನೆಗೆಟಿವ್ ಆರ್ ಪಾಸಿಟಿವ್ ಐ ಡೋಂಟ್ ಡಿಫ್ರೆನ್ಶಿಯೇಟ್ ಬಿಕಾಸ್ ನನಗೆ ಮೋರ್ ದಿ ಅನ್ಎಕ್ಸ್ಪೆಕ್ಟೆಡ್ ದ ಬೆಟರ್ ಅಂತ ನನಗೆ ಅನ್ಸುತ್ತೆ. ನನಗೆ ಆ ಥರ ಮಾಡೋಕ್ಕೆ ಇಷ್ಟ. ಇದರ್ ಸಾರೋ ಆರ್ ಅ ಡೆತ್ ಕಂಪೆಲ್ಸ್ ಮೀ ಆರ್ somebody got killed because of me ಅಥವಾ ನನ್ನಿಂದ ಏನಾದರೂ ಒಂದು ತಿರುವು ಬರ್ತಿದೆ ಅಂತಂದರೆ ನನಗಿನ್ನ ಖುಷಿ ಆಗುತ್ತೆ, ಎಕ್ಸೈಟ್ ಆಗುತ್ತೆ ಟು ಡೂ ಸಮ್ ಪ್ರಾಜೆಕ್ಟ್ಸ್ ಲೈಕ್ ದ್ಯಾಟ್. ಸೊ ಅದನ್ನು ನೆನ್ಪಿಟ್ಕೋತೀನಿ. ಆಮೇಲಿಂದ ನಂಗೆ ನರೇಷನ್ನೂ ಇಷ್ಟ ಆಯ್ತು, ಸ್ಟೋರಿನೂ ಇಷ್ಟ ಆಯಿತು ಅಂತಂದರೆ ದೆನ್ ಐ ವಿಲ್ ಆಸ್ಕ್ ದೆಮ್, ರಿಕ್ವೆಸ್ಟ್ ಮಾಡ್ತೀನಿ ನಾನು ಸ್ಕ್ರೀನ್ ಪ್ಲೇ ಓದಬಹುದಾ ಅಂತ ಹೇಳಿ. ಬಿಕಾಸ್ ಇವನ್ ದ ಸ್ಟೋರಿ ಚೆನ್ನಾಗಿರ್ಬೋದು ಬಟ್ ಡೈಲಾಗ್ಸ್ ಹೆಂಗೆ ಬರೀತೀರ ಅನ್ನೋದು ಮ್ಯಾಟ್ರ್ ಆಗುತ್ತಲ್ಲ. ತುಂಬ ಕ್ರಾಸ್ ಆಗಿ ಅಥವಾ ಏನೋ ಒಂದು ಹಾಂ ಅಂದರೆ ಹೆಂಗೆ ಹೇಳೋದು, ತುಂಬ ಪಾಲಿಶ್ಡ್ ಇಲ್ದೇನೆ ಬರೆದ್ರೂ ಅದು ಚೆನ್ನಾಗಿರೋದಿಲ್ಲ ಟು ಕಮ್ ಆನ್ ಸ್ಕ್ರೀನ್. ಸೊ ಅದನ್ನ ನೋಡ್ತೀನಿ. ಆಮೇಲೆ ಡೆಫಿನೆಟ್ಲಿ ಡೈರೆಕ್ಟರ್ ಏನಾದರೂ ಮಾಡಿದಾರಾ, ಟೆಕ್ನಿಕಾಲಿಟೀಸ್ ಯಾರೆಲ್ಲ ಅದೆಲ್ಲ ನೋಡ್ತೀರಲ್ಲ. ಹಾಂ, DOP ಯಾರು, ಬಿಕಾಸ್ ಸ್ಟೋರಿ ಚೆನ್ನಾಗಿದ್ದು ಎಲ್ಲ ಚೆನ್ನಾಗಿದ್ರು ನಿಮ್ಮ ತೆಗಿಯೋರಿಗೆ ಅಷ್ಟು ಇದಿಲ್ಲ ಅಂತಂದರೆ ಅವ್ರ ಕೈಲಿ ಆಗ್ತಿಲ್ಲ ಅಂತಂದರೆ ಅದನ್ನು ತೆಗಿಯೋದಕ್ಕೆ, ದೆನ್ ದರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ಇಟ್. ಅದು ಟ್ರಾನ್ಸ್ಲೇಟ್ ಆಗೋದಿಲ್ಲ ಮತ್ತೆ. ಸೊ ಆಲ್ ದೀಸ್. ಸೊ ಯಾರೆಲ್ಲ ನಿರ್ದೇಶಕರುಗಳು, ಸಿನಿಮಾ ತಂಡಗಳು ಈ ಇಂಟರ್ವ್ಯೂ ನೋಡ್ತಾ ಇದ್ದೀರಾ, ಸುಷ್ಮಿತಾ ಅವರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಬನ್ನಿ ಆಡಿಷನ್ಗೆ, ಬನ್ನಿ ಸ್ಕ್ರೀನ್ ಟೆಸ್ಟಿಗೆ ಅಂತ ಕರಿಬೇಡಿ. ಅವರಿಗೆ ಕಂಪ್ಲೀಟ್ ಆಗಿ ಸಿನಾಪ್ಸಿಸ್ ಅಥವಾ ವಾಟ್ ಎವರ್ ಇಟ್ ಈಸ್ ನೀಟಾಗಿ ಕಳಿಸ್ಕೊಡಿ ಅದನ್ನೆಲ್ಲ. ಹಂಗಿದ್ರೆ ಮಾತ್ರ ಅವ್ರು ಬರ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಹೆದರಿಕೆ ಆಗುತ್ತೆ. ಓಕೆನಾ? ಸರಿ. ಸೊ ಇವಾಗ ಕನ್ವೆ ಆಗಿರುತ್ತೆ. ಬಟ್ ಈಗ ನನಗೆ ಆ್ಯಕ್ಚುಲಿ ಸಾಂಗಲ್ಲಿ ಆ ಒಂದು ಟ್ರಾನ್ಸಿಷನ್ ಇದೆಯಲ್ಲ, ಅಂದರೆ ಅಲ್ಲಿ ಬೊಟ್ಟು ಬಂದವರು ಕೃಷ್ಣ ಇಡ್ತಾರೆ, ಅವಾಗ ನೀವು ರಿವೀಲ್ ಆಗ್ತೀರಾ, ಅದೇ ಹುಡುಗಿ ಅಂತ ಗೊತ್ತಾಗುತ್ತೆ. ಈ ಹುಡುಗಿನೇ ದೊಡ್ಡವರಾದ್ಮೇಲೆ ಇವರಾಗಿದ್ದು ಅಂತ ಗೊತ್ತಾಗುತ್ತೆ. ಅಫ್ಕೋರ್ಸ್ ಸ್ಟಾರ್ಟಿಂಗಿಂದಲೇ ಗೊತ್ತಾಗುತ್ತೆ ನೀವೇ ಅಂತಾನೆ. ಬಟ್ ಅಲ್ಲ, ಆ ಟ್ರಾನ್ಸಿಷನ್ನ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ನನಗೂ ಅದೇ ಇಷ್ಟ ಆಯಿತು. ನಿಮಗೆ ವಾಟ್ ಈಸ್ ಯುವರ್ ಫೇವ್ರೆಟ್ ಪ್ಲೇಸ್ ಇನ್ ದ ಸಾಂಗ್? ಆ್ಯಕ್ಚುಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ತುಂಬ? ಸೇಮ್ ದಟ್ ಲಿಬರೇಷನ್ ಟೈಮ್ ಏನೇ ವೇರ್ ಶಿ ಫೀಲ್ಸ್ ಹ್ಯಾಪಿ, ಫೈನಲಿ ಐ ಕ್ಯಾನ್ ಬಿ ವಿತ್ ಹಿಮ್ ಅನ್ನೋ ಒಂದು ಫೀಲಿಂಗ್ ಬರುತ್ತಲ್ವಾ, ದಟ್ ಐ ರಿಯಲಿ ಲೈಕ್. ದ ಟ್ರಾನ್ಸಿಷನ್ ನಂಗೂ ಇಷ್ಟ ಆಯಿತು. ಓಕೆ, ಒಂದು ಜಸ್ಟ್ ಚೇಂಜ್ ಓವರ್ ಕ್ವಶನ್ ಥರ, ಅಂದರೆ ನೀವೀಗ ರೀಸೆಂಟಾಗಿ ಯಾವುದೆಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿದ್ರಿ? ಸೂಫ್ರಮ್ಸು ಮತ್ತು ಇದು KGF, ಕಾಂತಾರ, ಇದೆಲ್ಲ ಡಿಲೀಟ್, ಬೇರೆದು ಹೇಳಬೇಕು. ದಿಸ್ ಇಸ್ ಸೋ ಡಿಫಿಕಲ್ಟ್. ಯಾಕೆಂದರೆ ಪ್ರೇಕ್ಷಕರು ಅಷ್ಟನ್ನೇ ನೋಡ್ತಿರೋದು ಇವಾಗ ಸದ್ಯಕ್ಕೆ, ಹಂಗೆ ಆಗ್ಬಿಟ್ಟಿದೆ. ಅದಕ್ಕೆ ನಂಗೆ ಬೇರೆ ಹೆಸರುಗಳು ಹೇಳಲಿ ಅಂತ. ನಾವು ಬೀಂಗ್ ಪ್ರೆಸ್ ಪೀಪಲ್ ಆಗಿ ನಾವೆಲ್ಲ ನೋಡ್ತಾ ಇರ್ತೀವಿ ಪ್ರತಿ ವಾರ ಸಿನಿಮಾಗಳನ್ನು. ಸೊ ನೀವು ಯಾವ್ದು ನೋಡಿದ್ದೀರಾ? ಡಿಲೀಟ್, ಸೂಫ್ರಮ್ಸು, ಕಾಂತಾರ ಆ್ಯಂಡ್ KGF. ಇದು ಸ್ವಲ್ಪ ಹಳೇದಾಗೋ ಡ್ರಾಮಾ ಫ್ಯಾಮಿಲಿ ಅಂತ ಒಂದು ಫ್ಯಾಮಿಲಿ ಡ್ರಾಮಾ, ಅದು ಚೆನ್ನಾಗಿತ್ತು. ಆಮೇಲೆ ಐ ಲೈಕ್ ಸಿಂಧು ಶ್ರೀನಿವಾಸ್ ಮೂರ್ತಿ ಅವರ ವರ್ಕ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಶಿ ಆಲ್ಸೋ ಸಜೆಸ್ಟೆಡ್ ಆಚಾರಣ್ ಕೋ ಅಂತ ಮಾಡಿದ್ದಾರೆ ಅದು. ಆಮೇಲೆ ಅವರು ಇನ್ನೊಂದು ಮೂವಿ ಸಜೆಸ್ಟ್ ಮಾಡಿದ್ರು, 16-17 ಅಂತ ಹೇಳಿ. ದಟ್ ಇಸ್ ಆಲ್ಸೋ ವೆರಿ ನೈಸ್ ಮೂವಿ. ಅದನ್ನ ನೋಡಿದೆ. ಆಮೇಲೆ ಇನ್ನೇನು ನೋಡಿ, 2025 2000 ಐ ಥಿಂಕ್ ತೀರ್ಥ ರೂಪ ತಂದೆ ಅವರಿಗೆ ವಾಸ್ ಹಾಂ ಆ್ಯಕ್ಚುಲಿ ಒನ್ ವರ್ಕಿಂಗ್ ವಿತ್ ದ ಸೇಮ್ ಆರ್ಟಿಸ್ಟ್ ಹೂ ವಾಸ್ ಪಾರ್ಟ್ ಆಫ್ ಇಟ್, ವಿಚ್ ಐ ಡೋಂಟ್ ವಾಂಟ್ ಟು ರಿವೀಲ್ ಅಗೇನ್. ಸೊ that was and that's why I had to watch it, and like I really liked it. Yeah, nice content, but then don't have the means to push it forward ಅಂತ ಅಷ್ಟೇ. ಹಾಗೆ ಪರವಾಗಿಲ್ಲ, ಸುಮಾರು ಕನ್ನಡ ಹೇಳಿದ್ರಿ. ಆಮೇಲೆ ಜನಗಳಿಗೆ ಆಮೇಲೆ ಅವರು ಶುರು ಮಾಡ್ತಾರೆ, ನಾವು ನಿಮ್ಮ ಸಾಂಗ್ ಮಾತ್ರ ನೋಡ್ತಾ ಇದ್ವಿ ತುಳಸಿದು, ನೀವು ಈವರೆಗೆ ಕನ್ನಡ ಒಂದೇ ಒಂದು ಸಿನಿಮಾ ಹೆಸರು ಹೇಳ್ತಾ ಇಲ್ಲ ಅವರು ಅಂತ. ಸೊ ಅಂದರೆ ಕಂಪ್ಲೀಟ್ಲಿ ಜಡ್ಜ್ಮೆಂಟಲ್ ವರ್ಲ್ಡ್ ಇವಾಗ. ಹೆಂಗೆ ಅಂದರೆ ನೋಡ್ತೀರಾ, ಹೆಂಗೆ ನಿಮ್ಮನ್ನು ನೀವು ಕಂಡಕ್ಟ್ ಮಾಡ್ಕೋತೀರಾ? ಬಿಕಾಸ್ ಈಗ ಒಂದಾರಿಗೆ ಸ್ಯಾರಿ ಶೂಟ್ಸ್ ಮಾಡ್ತಾ ಇರ್ತೀರಿ, ಇವಾಗ ಸಡನ್ನಾಗಿ ಚೇಂಜ್ ಓವರ್ ಏನೋ ಒಂದು ವೆಸ್ಟರ್ನೈಸ್ಡ್ ಒಂದು ಶೂಟ್ ಪ್ಲ್ಯಾನ್ ಮಾಡ್ಕೊಂಡ್ರೆ ಜನ ಯಾವ ರೀತಿ ತಗೊಳ್ಬೋದು ಅನ್ನೋ ಒಂದು ಊಹೆ ಇದೆ ನಿಮಗೆ? ಜನ ಬಿಡಿ, ನನಗೆ ಇಷ್ಟ ಆಗೋದಿಲ್ಲ ಒಂದು. ಹಾಂ, ಬಿಕಾಸ್ ಇಫ್ ಐ ಆಮ್ ಸೀಯಿಂಗ್ ಮೈ ಸೆಲ್ಫ್ ಇನ್ ಸರ್ಟನ್ ವೇ, ನನಗೆ ಚೇಂಜ್ ಓವರ್ ಆದರೆ ಇದು ನಾನು ಅಲ್ವಲ್ಲ ಅನ್ನೋ ಥರ
ಫೀಲಿಂಗ್ ಬರುತ್ತೆ. ಅದು ಚೆನ್ನಾಗಿ ಬರೋದು ವೆರಿ ಕಾಮನ್, ಬಿಕಾಸ್ ಈವನ್ ಪೀಪಲ್ ದಟ್ ಐ ಕೀಪ್ ಸೀಯಿಂಗ್ ಆನ್ಲೈನ್, ಅವ್ರು ಒಂದು ಸ್ವಲ್ಪ ಅವರ ಭಾವನೆ ನಡತೆಗಳೆಲ್ಲ ಚೇಂಜ್ ಆಯಿತು ಅಂತಂದರೆ ನನಗೆ ಇವ್ರು ಇವಾಗಿಂದ ಇಷ್ಟ ಇಲ್ಲಪ್ಪ, ಹಿಂಗೆ ಮಾಡಿದ್ರೆ ನನಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ದಟ್ ಇಸ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅಗೇನ್. ಬಿಕಾಸ್ ನಾವು ಅವ್ರು ಹಿಂಗೆ ಇರಬೇಕು ಅಂತ ನಮ್ಮ ಮೈಂಡಲ್ಲಿ ಒಂದು ಚೌಕಟ್ಟು ಹಾಕ್ಬಿಟ್ಟಿರ್ತೀವಿ, ಇದೇ ಥರನೇ ಬಿಹೇವ್ ಮಾಡಬೇಕು ಅವರು. ಅದಕ್ಕಿಂತ ಚೂರು ಹಿಂಗಾದ್ರೂ ನಮಗೆ ಇದು ಮಾರಲಿ ರೈಟಾ ಅಂತ ಹೇಳಿ ತುಂಬ ಕ್ವೆಶನಿಂಗ್ ನಾವೇ ಶುರು ಮಾಡ್ಕೋತೀವಿ. ಸೊ ಇನ್ ಆರ್ಡರ್ ಟು ಸ್ಟಾಪ್ ದಟ್, ದ ಓನ್ಲಿ ವೇ ಇಸ್ ನಾಟ್ ಟು ಬಿ ಜಜ್ಮೆಂಟಲ್ ಅಬೌಟ್ ಪೀಪಲ್. ಅದು ಅವ್ರ ಇಷ್ಟ, ಅವರ ಬಟ್ಟೆ, ಅವರ ಪೇಜ್ ಏನು ಬೇಕಾದ್ರೂ ಹಾಕೋಬೋದು ಅನ್ನೋ ಮೈಂಡ್ ಸೆಟ್ ಬೇಕು ಅಷ್ಟೇ. ಕರೆಕ್ಟ್. ಅಂದರೆ ಇವಾಗ ತುಂಬ ಹ್ಯಾಪನಿಂಗ್ ಆಗಿ ಇರಬೇಕಾಗುತ್ತೆ ಆ್ಯಕ್ಚುಲಿ, ಒಂದಲ್ಲ ಒಂದು ರೀತಿಯಲ್ಲಿ. ಇವತ್ತಿನ ನಿಮ್ಮ ಕರಿಯರ್ಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಪ್ರಾಜೆಕ್ಟ್ಸ್ ಮೂಲಕ ಅಥವಾ ಈ ಥರ ಈಗ ಒಂದು ಸಾಂಗ್ ಬಂತು ಇವಾಗ, ಅಂದರೆ ಬರೀ ಈಗ ಸ್ಯಾರಿ ಒಂದು ಫೋಟೋಶೂಟ್ಸ್ ಏನು ನೋಡ್ತಾ ಇದ್ರು, ಅಲ್ಲೊಂದು ಪರ್ಟಿಕ್ಯುಲರ್ ಒಂದು ಫ್ಯಾನ್ ಫಾಲೋಯಿಂಗ್ ಅಂತ ಬಿಲ್ಡ್ ಆಗಿತ್ತು. ಅದಾದಮೇಲೆ ಪ್ರಾಜೆಕ್ಟ್ಸ್ ಆ ಕಡೆ ಮಲಯಾಳಂ, ಈ ಕಡೆ ತಮಿಳ್, ತೆಲುಗು, ಆ ಥರದ್ದೆಲ್ಲ. ಈಗ ಒಂದು ಸಾಂಗ್ ಬಂತು ಅಂದರೆ ಇದು ಇಲ್ಲಿಗೆ ನಿಲ್ಲಲ್ಲ, ಮುಂದೆ ಏನಾದರೂ ಮಾಡ್ತಾನೆ ಇರಬೇಕು, ಈ ಥರ ಮತ್ತೆ ಹ್ಯಾಪನಿಂಗ್ ಆಗಿ ಕಾಣಿಸ್ಕೊಳ್ತಾನೆ ಇರಬೇಕು. ಅಂದರೆ ಇದು ತುಂಬ ನಿಮಗೆ ಇನ್ಸೆಕ್ಯೂರ್ ಫೀಲ್ ಮಾಡಿಸುತ್ತೆ ಅಥವಾ ಹೆಂಗೆ? ಅಂದರೆ ಮೊದಲೆಲ್ಲ ನೋಡಿ, ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಸಿನಿಮಾ ಹಿಟ್ ಆದರೆ ಅದರಿಂದ ಒಂದು 20 ವರ್ಷ ತಳ್ಬೋದಿತ್ತು ಆ್ಯಕ್ಚುಲಿ ಕರಿಯರ್ನ, ಯಾವ ಪ್ರಾಜೆಕ್ಟ್ಸು ಅದು ಇದು ಅಂತ ಅಂದ್ಕೊಂಡು. ಈಗ ಹಂಗಿಲ್ಲ, ನೀವು ಒಂದು ಪ್ರಾಜೆಕ್ಟ್ ಮಾಡಿದ ತಕ್ಷಣ ಅದು ಅಲ್ಲಿಗೆ ಅಷ್ಟೇ ಸೀಮಿತ. ನೆಕ್ಸ್ಟ್ ನೀವು ಹೊಸದು ಮತ್ತಿಂದ ಒಂದೇನೋ ಮಾಡಲೇಬೇಕು, ಆಗ ಮಾತ್ರ ನಿಮ್ಗೆ ಇಲ್ಲಿ ಭದ್ರವಾಗಿ ನಿಂತ್ಕೊಳ್ಳೋಕೆ ಸಾಧ್ಯ. ಸೊ ನಿಮ್ಗೆ ಅದು ಏನು ಫೀಲ್ ಮಾಡಿಸುತ್ತೆ? ಇನ್ಸೆಕ್ಯೂರ್ ಫೀಲ್ ಮಾಡಿಸುತ್ತಾ ಅಥವಾ ಏನು ಅನ್ಸುತ್ತೆ? ಹೆಂಗಪ್ಪ ನಾನು ಯಾವಾಗಲೂ ಅಂದರೆ ಹ್ಯಾಪನಿಂಗ್ ಆಗಿರೋದು ಅಂತ ಥಾಟ್ಸ್ ಬರುತ್ತಾ ನಿಮಗೆ? ಹೇಗೆ? ಹೌದು, ಆ್ಯಕ್ಚುಲಿ ತುಂಬ ಬರುತ್ತೆ. ಬಿಕಾಸ್ ಇವಾಗ ಏನಂತಾರೆ, ನೀವು ಒಂದು ಹುಕ್ ಏನಂತಾರೆ, 1 ಸೆಕೆಂಡಲ್ಲಿ ನೀವು ಅದು ಐ ಕ್ಯಾಚಿಂಗ್ ಆಗಿದ್ರೆ ಮಾತ್ರ ನಿಮ್ಮ ಕಂಟೆಂಟ್ನ ನೋಡೋದು. ಇಲ್ಲ ಅಂತಂದರೆ ರೀಲ್ಸ್ 10 ಸೆಕೆಂಡ್ಸ್ ಇದ್ರೆ 5-6 ಸೆಕೆಂಡ್ ನೋಡ್ತಾರೆ, ಚೆನ್ನಾಗಿದ್ದರೆ ಕಂಟಿನ್ಯೂ, ಇಲ್ಲಾಂದ್ರೆ ಅಷ್ಟೇ. ಹೌದು. ಆ್ಯಂಡ್ ಆ ಥರ ಇದ್ದಾಗ ಹೇಗೆ ಫಸ್ಟ್ ಸೆಕೆಂಡಲ್ಲೇ ಹೇಗೆ ಇಂಪ್ರೆಸ್ ಮಾಡಿಬಿಡ್ಬೇಕು ಅನ್ನೋ ಥರ ಒಂದು ಇದು ಬರ್ತಾ ಇರುತ್ತೆ. ಆ್ಯಂಡ್ ಇಫ್ ಯು ಸಿ ಇನ್ಸ್ಟಾಗ್ರಾಮಿಂದ ಇವಾಗ ಎಷ್ಟು ಜನ ಮಾಡೆಲ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಆಗಿದ್ದಾರೆ ಅಂತಂದರೆ ದಿರ್ ಇಸ್ ನೋ ಎಂಡ್ ಟು ದಿ ನಂಬರ್ ಆಫ್ ಪೀಪಲ್ ಅವೈಲಬಲ್, ಟ್ಯಾಲೆಂಟ್ಸ್ ಅವೈಲಬಲ್, ಅಬ್ಸಲ್ಯೂಟ್ಲಿ ನೋ ಎಂಡ್. ಮುಂಚಿನ ಥರ ನನಗೆ ಒಂದು ಕಡೆಗೆ ಆಡಿಷನ್ ನಡೀತಿದೆ ಅಂತ ನಾನು ತಿಳ್ಕೊಂಡು ಪ್ರೀವಿಯಸ್ ಡೇ ತಿಳ್ಕೊಂಡು ಆಮೇಲೆ ಹೋಗೋ ಥರದ್ದೇನಿಲ್ಲ. they can just pick me from Instagram. ಸೊ ನನಗೆ ಇನಿಷಿಯಲಿ ಹಂಗೆ ಆಗ್ತಿತ್ತು, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗ್ತಿತ್ತು. ಬಿಕಾಸ್ ಎವ್ರಿ ಡೇ ನಾನು ಏನಾದರೂ ಪೋಸ್ಟ್ ಮಾಡಬೇಕು ಅಂತ ಫೀಲ್ ಆಗ್ತಿತ್ತು. ನಾನು ಐ ಹ್ಯಾವ್ ಟು ಸ್ಟೇ ರಿಲೆವೆಂಟ್. ನಾನು ಪೋಸ್ಟ್ ಮಾಡಲಿಲ್ಲ ಅಂದರೆ ಜನ ನನ್ನ ಮರ್ತು ಹೋಗ್ತಾರಾ ಅಂತ ಮುಂಚೆ ಆಗ್ತಿತ್ತು, ಬಟ್ ಇವಾಗ ನಾನು ಫುಲ್ ಕಡಿಮೆ ಮಾಡಿದ್ದೀನಿ. ಬಿಕಾಸ್ ಐ ಯೂಶಲಿ ಕೀಪ್ ಇಟ್ logged out ಅಥವಾ sometimes uninstalled and only come into it when I have to post something. ಇಲ್ಲ ಮಾತ್ರ ನಿಮ್ದು ಇನ್ಸ್ಟಾಗ್ರಾಮ್ ಎಲ್ಲ ನೋಡಿ ತಲೆ ಕೆಡಿಸ್ಕೊತಾ ಇರಬೇಕು. ಆಕ್ಚುಲಿ ನಾವು ಹೆಂಗ್ ಮಾಡೋದು, ಹೆಂಗ್ ರೀಚ್ ಮಾಡಿಸೋದು, ನೀವು ಮಾತ್ರ ಅಲ್ಲಿ ಪೋಸ್ಟ್ ಮಾಡಿ ಸುಮ್ಮನೆ ಇರ್ತೀರ, ಸುಮ್ಮನೆ ಈಚೆ ಬಂದ್ಬಿಡ್ಬೇಕು ಅಷ್ಟೇ. ಬಿಕಾಸ್ ರೀಚ್ ಅವರು ಸಿಗಲೇಬೇಕು, ಮೀಟ್ ಆಗಲೇಬೇಕು, ನನ್ನ ID ಅಥವಾ ನಂಬರ್ ಏನಾದರೂ ಸಿಗಲೇಬೇಕಂತಂದರೆ ದರ್ ಆರ್ ಲಾಟ್ ಆಫ್ ಮೀನ್ಸ್ ದೇ ಕ್ಯಾನ್ ಗೆಟ್ ಟು ಮೀ, ನಾಟ್ ಜಸ್ಟ್ ಆನ್ ಇನ್ಸ್ಟಾಗ್ರಾಮ್. ನನ್ನ ಬಯೋಲ್ಲೇ ಮೇ ಬಿ ನನ್ನ ಇಮೇಲ್ ಇರುತ್ತೆ. ಇಮೇಲ್ಸ್ ನಾನು ಚೆಕ್ ನಂಬರ್ ಇಲ್ಲ ರೆಗ್ಯುಲರ್ಲಿ, ನಂಬರ್ ಇಸ್ ನಾಟ್ ದೇರ್. ಸೊ ಮೇ ಬಿ ಆ ಇಮೇಲ್ ಥ್ರೂ ದೇ ಕ್ಯಾನ್ ರೀಚ್ ಔಟ್. ಸೊ ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ಲಿ ಇದು ಅಂತಿಲ್ಲ, ಬಟ್ ಅದೇ ಇಟ್ಸ್ ನಾಟ್ ಹೆಲ್ದಿ ಅಂತ. ಲೈಕ್ ಯು ಸೆಡ್, ನಾವು ಜಡ್ಜ್ ಮಾಡೋಕ್ಕೆ ಶುರು ಮಾಡ್ತೀವಿ 1 ಸೆಕೆಂಡಲ್ಲೇ ಹುಕ್ ಆಗಿಲ್ಲ ಅಂತ, ಇಷ್ಟ ಆಗಿಲ್ಲ ಅಂತಂದರೆ ಐ ಡೋಂಟ್ ವಾಂಟ್ ಟು ವಾಚ್ ದಿಸ್ ಅಂತೀವಿ. ಆ್ಯಂಡ್ ದರ್ ಆರ್ ಸೋ ಮೆನಿ ಕಂಟೆಂಟ್, ಸೋ ಮೆನಿ ಶಾರ್ಟ್ ಸ್ಟೋರೀಸ್, so many movies that are coming out. ನೋಡೋದಕ್ಕೆ ಅಫ್ಕೋರ್ಸ್ none of us have time, not even lifetime is enough to watch all the content. ಅಷ್ಟೊಂದು ಕಂಟೆಂಟ್ ಇದೆ ಈಗ. ಸೊ ಅದೆಲ್ಲ ಸ್ಯಾಚುರೇಷನ್ ಬಂದಿರುತ್ತೆ ಒಂದು ಟೈಮಲ್ಲಿ, ಬಟ್ ಸ್ಟಿಲ್ ವಾಪಸ್ ಹೊಸದು ಬರ್ತಾನೆ ಇರುತ್ತೆ. ಇನ್ನು ಒಂದೇ ಸಲ ಏನಾದ್ರು ಈಗ ಜೀವನ ಅಥವಾ ಇಂಟರ್ನೆಟ್ ಕ್ಯಾನ್ಸಲ್ ಆದರೆ ಮಾತ್ರ ಸ್ವಲ್ಪ ಸ್ತಬ್ಧ ಆಗ್ಬೋದು. ಬಿಕಾಸ್ ಇವಾಗಲೂ ಅಷ್ಟೇ, ಆಫ್ಟರ್ ದಿಸ್ ಇಂಟರ್ವ್ಯೂ ಮೇ ಬಿ ಅಲ್ಲಿ ಕಾನ್ಸ್ಟೆಂಟ್ಲಿ ಚೆಕ್ ಮೈ ಫೋನ್, ಯಾರು ಮೆಸೇಜ್ ಮಾಡಿದ್ರೆ, ಏನು ಮಾಡೋಕ್ಕಿಲ್ವಲ್ಲ ಅನ್ನೋ ಥರ ಫೀಲಿಂಗ್ ಕಾನ್ಸ್ಟೆಂಟ್ಲಿ ಇರುತ್ತೆ. ಕರೆಕ್ಟ್. ಸೊ ಈಗ ತುಳಸಿ ಆಯಿತು, ಸೊ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಕೂಡ ಹೇಳಿದ್ರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಫಾಲೋವರ್ಸಿಗೆ, ಪ್ಲಸ್ ತುಳಸಿನ ಇಷ್ಟಪಡ್ತಾ ಇರೋರಿಗೆ? ಮುಂದೆ ಯಾವ ರೀತಿ ಮತ್ತೊಂದು ಸಲ ಅವರನ್ನು ಎಂಟರ್ಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ನಿಮ್ಮ ಫ್ಯಾನ್ ಫಾಲೋವರ್ಸ್ಗೆ ಹೇಳ್ತೀವಿ. ಆ ಥರ ಏನೂ ಇಲ್ಲ, ಬಟ್ ಜಸ್ಟ್ ನಾನು ತುಳಸಿ ದ ವೇ ನೀವೆಲ್ಲ ಅದನ್ನು ರಿಸೀವ್ ಮಾಡಿದ್ದು, ನಿಮ್ಮ ಏನಂತಾರೆ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಕ್ರಿಯೇಟಿವಿಟಿನ ತೋರಿಸ್ಕೊಂಡಿದ್ದು ಥ್ರೂ ತುಳಸಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ಕಾಮೆಂಟ್ ಸೆಕ್ಷನಲ್ಲಿ ಯಾರ್ಯಾರು ನಿಮ್ಮ ಪರ್ಸ್ಪೆಕ್ಟಿವ್ಸ್ ಹಾಕಿದಿರೋ ಅದನ್ನೆಲ್ಲ ಓದಿ ನನಗೆ ಇಟ್ ವಾಸ್ ಅ ಮೂಮೆಂಟ್, ಏನಂತಾರೆ ಗೂಸ್ ಬಂಪ್ಸ್ ಮೋಸ್ಟ್ಲಿ. ಬಿಕಾಸ್ ಆ ಲೆವೆಲಲ್ಲಿ ನಾವು ಕೂಡ ಥಿಂಕ್ ಮಾಡಿರಲಿಲ್ಲ ಮಾಡಬೇಕಾದ್ರೆ. ಸೊ ಅದೆಲ್ಲ ಓದಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆ್ಯಂಡ್ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ನಾನು ಅಕ್ಸೆಪ್ಟ್ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಬಿಕಾಸ್ ನಾನು ಮಾಡೋ ಕಂಟೆಂಟ್ನ ನೀವು ನೋಡಿ
ಮಾಡಿದ್ದಕ್ಕೇನೆ ನಾನು ಇಷ್ಟು ಮಟ್ಟಿಗೆ ಬೆಳೆದಿರೋದು ಅಂತ ನನ್ನ ಫೀಲಿಂಗ್. ಅಂದರೆ ಫಾಲೋವರ್ಸ್ ಅಂತ ಏನೂ ಇಲ್ಲ, ಐ ಡೋಂಟ್ ವಾಂಟ್ ಟು ಸೇ ಇಟ್ ದಟ್ ವೇ, ಬಟ್ ಯಾ, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಕಂಟೆಂಟ್ ಆ್ಯಂಡ್ ವಿಚ್ ಹ್ಯಾಸ್ ಡೆಫಿನೆಟ್ಲಿ ಹೆಲ್ಪ್ ಮೀ ಗ್ರೋ ಟಿಲ್ ಹಿಯರ್. ಓಕೆ, ಸೊ ಕೊನೆಯದಾಗಿ ಆ್ಯಕ್ಚುಲಿ ಫಸ್ಟ್ ಇಂಟರ್ವ್ಯೂ ಮಾಡಿದ್ಮೇಲೆ ಇಷ್ಟೆಲ್ಲ ಪ್ರಾಜೆಕ್ಟ್ ಸಿಕ್ತು. ಮಲಯಾಳಮ್ಮು 2 ಮತ್ತು ತೆಲುಗಲ್ಲಿ 2, ನಾಗಾರ್ಜುನ ಅವ್ರ ಜೊತೆಗೆ ಮಾಡ್ತಿದ್ದೀರಾ, ತಮಿಳಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀರಾ, ಕನ್ನಡದಲ್ಲಿ ಕರಾವಳಿ ಮಾಡಿದ್ದೀರಾ. ಸೊ ಏನೆಲ್ಲ ಬದಲಾವಣೆ ಆಯಿತು ಫಸ್ಟ್ ನನ್ನ ಜೊತೆ ಇಂಟರ್ವ್ಯೂ ಆದಮೇಲೆ? ಈಗ ಸೆಕೆಂಡ್ ಇಂಟರ್ವ್ಯೂ ಮಾಡಿದ್ದೀವಿ. ಸೊ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಸುಜಯ್ ಅವ್ರ ಜೊತೆಗೆ ಇಂಟರ್ವ್ಯೂಗೆ ನಾನು ಒಪ್ಕೊಂಡಿದ್ದ ಕಾರಣನೇ ನನಗೆ ನೆಕ್ಸ್ಟ್ ದೊಡ್ಡ ಪ್ರಾಜೆಕ್ಟ್ಗಳು ಸಿಗಲಿ, ನಾನು ಹೈಲೈಟ್ ಆಗಲಿ, ಸೂಪರ್ ಸ್ಟಾರ್ ಸ್ಟೇಟಸ್ ಸಿಗಲಿ ಅಂತ ಹೇಳಿ. ಅಟ್ಲೀಸ್ಟ್ ಈ ಇಂಟರ್ವ್ಯೂ ಆದಮೇಲಿಂದ ಆ ಸ್ಟೇಟಸ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಇನ್ನೊಂದು ಇಂಟರ್ವ್ಯೂ ಮಾಡಬೇಕು ಅನ್ಸುತ್ತೆ. ಎಸ್, ಓಕೆ, ಇದನ್ನು ಮಾತ್ರ ಲಾಸ್ಟಿಗೆ ಡೆಫಿನೆಟ್ಲಿ ಕಟ್ ಮಾಡ್ದೇ ಇಟ್ಕೊಳ್ಳಿ, ಫಸ್ಟ್ ಪ್ರೋಮೋದಲ್ಲಿ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ ಅವರೇ, ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸೊ ತುಳಸಿಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಮ ಲೈಫಲ್ಲೂ ಕೂಡ ಕೃಷ್ಣ ಬರಲಿ ಆದಷ್ಟು ಬೇಗ. ಆಫ್ ಕ್ಯಾಮ್ರಾದಲ್ಲಿ ಹೇಳ್ತೀರಾ, ನಂಗೆ ಗೊತ್ತು ಅದು ಯಾರು ಅಂತ, ಬಟ್ ಒಳ್ಳೇದಾಗಲಿ. ಆನ್ ಕ್ಯಾಮ್ರಾ ಕೂಡ ಜನಗಳಿಗೆಲ್ಲ ಗೊತ್ತಾಗೋ ಥರ ಆಗಲಿ. ಇನ್ಸ್ಟಾಗ್ರಾಮಲ್ಲೇ ಪಬ್ಲಿಷ್ ಮಾಡಿ, ಇಲ್ಲಾಂದರೆ ವಿಶ್ವವಾಣಿ ಟಿವಿಯಲ್ಲಿ ನೀವು ಎಕ್ಸ್ಕ್ಲೂಸಿವ್ ಆಗಿ ಆ್ಯಕ್ಚುಲಿ ಅದನ್ನು ಮಾಡ್ತೀವಿ. ಆ್ಯಕ್ಚುಲಿ ಜೋಡಿ ಇಂಟರ್ವ್ಯೂ, ತುಳಸಿ ದೇವಿಗೆ ಸಿಕ್ಕ ಕೃಷ್ಣ ಯಾರು ಅಂತ. ಓಕೆ, ಆಲ್ ದ ಬೆಸ್ಟ್ ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಸುಷ್ಮಿತಾ ಭಟ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.